नसीबों की सितारों में होता है फेर, लकड़ी का जाल में सपड़ा है शेर. खुदा की दया ಬಡಿ ಹುಷಾರಿದ್ದಾರೆ. ಇಲ್ದೆ ಹೋದ್ರೆ ಇಂಥ ವಕ್ತ್ ಕೈಸೆ ಬರ್ತಿದ್ದು. ಹೈದರಾಲಿ तो ಹುಷಾರಿಲ್ದೆ मौत का मुंह में बिದ್ದಿದ್ದಾರೆ. खजाना उसी की हाथ में, वो पूर्णಯ್ಯ का हाथ में. हाँ, सब कुछ क्या, सारे राज्यದ್ದು राज्य अवंದು ಕೈದು ಒಳಗೆ. अरे काफर, अब तुझे मैं दिखाऊंगा कौन हूं मैं. मीर सादक को मीर सादक, जमीन से आसमान को धागे से चढ़ने वाला मीर सादक. अरे ನಿನಗೆ ಪೂರ್ಣಯ್ಯ ಅಲ್ಲ, ನಂದು ಕೈಗೆ ಸಿಕ್ಕಿದ್ರೆ ನಿನಗೆ ಸಂಪೂರ್ಣಯ್ಯ ಮಾಡಿಬಿಡ್ತಾರೆ. ಲೋಕಪ್ರಸಿದ್ಧ ಟಿಪ್ಪು ಸುಲ್ತಾನ್ ನಾಟಕದ ಮೀರ್ ಸಾಧಕನ ಪಾತ್ರದ ಒಂದು ಝಲಕನ್ನು ನೀವು ನೋಡಿದಿರಿ. ಇದು ಹಿರಿಯ ರಂಗಕರ್ಮಿ, ಸುಮಾರು 40 ವರ್ಷಗಳ ರಂಗಭೂಮಿಯ ಅನುಭವಿ ಮಹಾವೀರ್ ಜೈನ್ ಅವರು ತಾನೇ ಸ್ವತಃ ನಟಿಸಿದ ಪಾತ್ರದ ಮೂಲಕ ಮೂಡಿಬಂದಂತಹ ಒಂದು ಸೊಗತದ ಸಂಭಾಷಣೆ. ಶ್ರೀಯುತ ಜೈನ್ ಅವರು ಎಳೆಯ ವಯಸ್ಸಿನಲ್ಲಿಯೇ ತಮ್ಮ ಕಲಾಸಕ್ತಿಯಿಂದ 12ನೇ ವರ್ಷದಿಂದ ನಾಟಕದ ಕ್ಷೇತ್ರದಲ್ಲಿ ಧುಮುಕಿ 40 ವರ್ಷದ ಸುದೀರ್ಘ ಪ್ರಯಾಣದ ಪರಿಣಾಮವಾಗಿ ಮೂಡಿಬಂದ ಪರಿಪಕ್ವತೆ ಮತ್ತು ಅದ್ಭುತ ನಟನಾ ಕೌಶಲಗಳನ್ನು ಮೇಳೈಸಿ ಅದರ ಜೊತೆಗೆ ರಂಗ ನಿರ್ದೇಶನದ ಅನುಭವವು ಮೇಳೈಸಿದಾಗ ಬಂದಂತಹ ಒಂದು ನವನೀತದ ರೂಪದಲ್ಲಿ ಅವರ ನಾಟಕದ ರಂಗಭೂಮಿಯ ಸುದೀರ್ಘ ಪ್ರಯಾಣದ ಸಾಧನೆ ದಾಖಲಾಗಿದೆ. ಈಗ ಅವರ ಜೊತೆ ಒಂದು ಮಾತುಕತೆಯ ಅವಕಾಶ ದೊರಕಿದ್ದು, ಅವರ ಜೊತೆ 4 ಮಾತುಗಳನ್ನು ಮಾತಾಡುವುದನ್ನು ಕೇಳೋಣ. ಮಹಾವೀರ್ ಜೈನ್ ಅವರೇ, ದೀರ್ಘ ನಾಟಕ ಕ್ಷೇತ್ರದಲ್ಲಿ ಬದುಕನ್ನೇ ಸಮರ್ಪಿಸಿಕೊಂಡಿರುವಂತಹ ನಿಮ್ಮ ಜೀವನದ ಮತ್ತು ನಿಮ್ಮ ಕಲಾಕ್ಷೇತ್ರದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ವಿವರವಾಗಿ ಹೇಳಬಹುದೇ? ಧನ್ಯವಾದಗಳು. ನಾನು ನನ್ನ 11ನೇ ವಯಸ್ಸಿನಲ್ಲಿ, ಆಗ 5ನೇ ಕ್ಲಾಸ್ನಲ್ಲಿ ವಾಸಂಗ ಮಾಡ್ತಾ ಇರಬೇಕಾದ್ರೆ ಶಾಲಾ ವಾರ್ಷಿಕೋತ್ಸವಕ್ಕೆ ನನ್ನ ಗುರುಗಳು ಒಂದು ನಾಟಕವನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರು. ನಾನೇನು ಅದರಲ್ಲಿ ಪಾತ್ರ ಮಾಡಿರಲಿಲ್ಲ. ದಿನ ಒಂದು ರೀತಿ ಏನೋ ಕುತೂಹಲದಿಂದ ಆ ನಾಟಕದ ತರಬೇತಿ ಅಂದರೆ ರಿಹರ್ಸಲ್ ಟೈಮ್ನಲ್ಲಿ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದೆ. ಆಗ ನನ್ನ ಪಾತ್ರ ಮಾಡಿದಂಥ ಹುಡುಗ ಅಷ್ಟು ಚಂದವಾಗಿ ಆ ಸಂಭಾಷಣೆಯನ್ನು ಹೇಳ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೂ ನಾನು ಸ್ವಲ್ಪ ಚುರುಕಾಗಿದ್ದೆ ಅಂತ ಅಲ್ಲಿ ಇದ್ದ ಮಾಸ್ಟ್ರು, ಮಾವೀರ ಬಾರೋ ಇಲ್ಲಿ, ನೀನು ಮಾಡ್ತೀಯನೋ ಈ ಪಾತ್ರನ ಅಂತ ಕೇಳಿದರು. ಆಗ ನಾನು ಸ್ವಲ್ಪ ಅಳುಕಿನಿಂದಲೇ ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಆ ನಾಟಕದಲ್ಲಿ ಪಾತ್ರ ಮಾಡಿದೆ. ಆಗ ಅಲ್ಲಿಂದ ಶುರುವಾದ ನನ್ನ ರಂಗ ಪ್ರಯಾಣ ಈಗ ನನಗೆ 75 ವರ್ಷ, ಸುಮಾರು 11ನೇ ವಯಸ್ಸಿನ ಶುರುವಾಗಿ 63 ವರ್ಷಗಳನ್ನು ರಂಗಭೂಮಿಯಲ್ಲಿ ನಾನು ತೊಡಗಿಸ್ಕೊಂಡು ಬಂದೆ. ಈ ನನ್ನ ಹುಚ್ಚಿನಿಂದ ನನ್ನ ವಿದ್ಯೆ SLCಗೆ ನೈವೇದ್ಯ ಆಯಿತು. ಅಷ್ಟರಲ್ಲಿ ಪೂರ್ತಿ ರಂಗಭೂಮಿಗೆ ಮರಳಾಗಿದ್ದಂಥ ನಾನು ನಾಟಕಗಳು ಬಿಟ್ಟರೆ ಬೇರೆ ಏನೂ ಇಲ್ಲವೇನೋ ಅನ್ನೋ ಇದರಲ್ಲಿ ನನ್ನ ಜೀವನವನ್ನು ಪ್ರಾರಂಭಿಸಿದೆ. SSLC ಫೇಲ್ ಆದಮೇಲೆ ನಾಟಕದ ಸಿನಿಮಾಗಳ ಹುಚ್ಚು ಬಹಳ ಇತ್ತು. ಸಿನಿಮಾ ನೋಡಲಿಕ್ಕೆ ನನ್ನಲ್ಲಿ ಹಣ ಇರಲಿಲ್ಲ. ಆಗ ನಾನು ಕಾಡಿ ಬೇಡಿ, ಅವಾಗ ಟೂರಿಂಗ್ ಟಾಕೀಸ್ ನನ್ನ ಊರಿಗೆ ಬರ್ತಾ ಇತ್ತು, ಅವರಲ್ಲಿ ಸಿನಿಮಾದ ಗೇಟ್ ಕೀಪರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಸಂಬಳ 1 ರೂಪಾಯಿ ಒಂದು ದಿನಕ್ಕೆ. ಆದರೆ ನನಗೆ ದುಡ್ಡು ಮುಖ್ಯ ಆಗಿರಲಿಲ್ಲ. ನನಗೆ ಬಹಳ ಮುಖ್ಯ ಆಗಿದ್ದು ಫ್ರೀಯಾಗಿ ಪುಕ್ಷಟ್ಟೆ ಸಿನಿಮಾ ನೋಡ್ಬೋದಲ್ಲ ಅನ್ನೋದು ಒಂದೇ ಒಂದು ಕಾರಣ. ಹಾಗಾಗಿ ಅಂದಿನ ಸಿನಿಮಾಗಳು, ಅಂದಿನ ನಾಟಕಗಳು ನನ್ನ ಕ್ರಮೇಣವಾಗಿ ಹುಚ್ಚನ್ನು ಹೆಚ್ಚಿಸ್ತಾ ಬಂದು. ಹಾಗಾಗಿ ನಂತರ ನನ್ನ ಊರು ಅಜ್ಜಂಪುರದಲ್ಲಿ ಹಳೆಯ ಒಂದು ಸಂಸ್ಥೆ ಕಲಾ ಸೇವಾ ಸಂಘ ಅಂತ, ಅಲ್ಲೂ ತುಂಬ ವಾರ್ಷಿಕವಾಗಿಯೂ ಕೂಡ ಪ್ರತಿ ವರ್ಷ ರಂಗಭೂಮಿಯ ನಾಟಕೋತ್ಸವ ನಡೆಸ್ತಾ ಇದ್ರು. ಆವಾಗ ಇನ್ನು ಕರ್ನಾಟಕ ಅಂತ ನಮ್ಮ ರಾಜ್ಯಕ್ಕೆ ಹೆಸರಾಗಿರಲಿಲ್ಲ. ಆಗ ಹೆಸರಿಗಿದ್ದು ವಿಶಾಲ ಮೈಸೂರು ಸ್ಟೇಟ್ ಅಂತ.
ಪ್ರಾಂತ್ಯ. ಆಗ ಪ್ರಾಂತ್ಯ. ಆಗ ನಾನು ಕೂಡ ಬಾಲ ನಟನಾಗಿ ಇಷ್ಟಾಗಲೇ ಅದರ ಹುಚ್ಚೆತ್ತಿದವನು. ಅವರು ಕೂಡ ಆ ಸಂಸ್ಥೆಯವರು ನನ್ನ ಅಭಿರುಚಿಯನ್ನು ನೋಡಿ ಅಲ್ಲಿ ಬಾಲನಟನಾಗಿ ಆ ಸಂಸ್ಥೆಗೆ ನಾನು ಸೇರಿಕೊಂಡೆ. ಅಲ್ಲಿಂದ ನನಗೆ ವ್ಯಾಪಕವಾದಂಥ ರಂಗಾನುಭವ ಸಿಗ್ತಾ ಹೋಯಿತು. ಏಕೆಂದರೆ ಕಂಪನಿ ನಾಟಕಗಳು ಬರ್ತಿದ್ವು ನನ್ನ ಊರಿಗೆ. ಮತ್ತು ನಾಟಕ ಸ್ಪರ್ಧೆಗೋಸ್ಕರ ಇನ್ನಿತರ ಬೇರೆ ಬೇರೆ ಭಾಗದ ದೊಡ್ಡ ದೊಡ್ಡ ನಾಟಕದ ಸಂಸ್ಥೆಗಳೆಲ್ಲ ಬರ್ತಿದ್ವು. ಹಾಗಾಗಿ ಈಗ ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಒಂದು ಇದರಲ್ಲಿ ನಾನು ಕೂಡ ಆ ನಾಟಕಗಳನ್ನ ಕೆಲವು ನೋಡ್ಕೊಂತ ಅಳವಡಿಸ್ಕೊಂತ ಹೋದು ನಾನು ಮಾಡೋ ಪಾತ್ರದಲ್ಲಿ. ಕೊನೆಗೆ ಸ್ವಲ್ಪ ಯೌವನಾವಸ್ಥೆ ಬಂದಾಗ ಬೇರೆ ಬೇರೆ ಕಡೆ ಆದಂಥ ರಾಜ್ಯದ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಬಂದೆ. 74ರಲ್ಲಿ ನಾನು ಅಭಿನಯಿಸಿದಂಥ ಹೊಸನಗರದ ಕನ್ನಡ ರಾಜ್ಯೋತ್ಸವ ನಾಟಕೋತ್ಸವದಲ್ಲಿ ನನಗೆ ವಿಶೇಷ ಬಹುಮಾನನು ಎಸ್ ಮೂರ್ತಿಯವರ ಹುಚ್ಚ ನಾಟಕದ ಗೋವಿಂದರಾಯನ್ ಪಾತ್ರಕ್ಕೆ ಪ್ರಶಸ್ತಿ ಬಂತು. ನಂತರ ನಾನೇ ನಾಟಕಗಳನ್ನ ನಿರ್ದೇಶನ ಮಾಡ್ಲಿಕ್ಕೆ ಶುರು ಮಾಡಿದೆ. ತಿಪ್ಟೂರು, ಬೆಂಗಳೂರು ಅಲ್ಲೆಲ್ಲ ಚಂದ್ರಶೇಖರ್ ಹೊಸ ತಂದ ನಾಟಕಗಳನ್ನು ನಾವು ಆಡಬೇಕು ಅಂತ ಅನ್ನಿಸ್ದಾಗ ಚಂದ್ರಶೇಖರ್ ಪಾಟೀಲ್ರ ಅಪ್ಪ ನಾಟಕ ತಗೊಂಡು ನಾನೇ ನಿರ್ದೇಶನ ಮಾಡಿದೆ. ಅದರಲ್ಲಿ ಕುಂಟ ಕುಂಟ ಕುರುವತ್ತಿ ಆ ಪಾತ್ರದಲ್ಲೂ ನಿರ್ದೇಶನ ಮಾಡಿ ಅಭಿನಯಿಸಿದೆ. ನಂತರ ಇನ್ನೂ ಆಧುನಿಕವಾದಂಥ ರಂಗಭೂಮಿಯ ಅನುಭವಗಳು ಬೇಕು ಅನ್ನೋ ಕಾರಣಕ್ಕೆ CG ಕೃಷ್ಣಸ್ವಾಮಿಯವರಲ್ಲಿ ಹೋಗಿ, ಸರ್ ನಮ್ಮಲ್ಲೊಂದು ರಂಗ ತರಬೇತಿ ಶಿಬಿರ ಮಾಡೋಣ ಅಂತ ಕೇಳ್ಕೊಂಡೆ. ಆಗ ಇಲ್ಲಪ್ಪ, ನನಗೆ ಅದರಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಬೇಕಾದ್ರೆ ಒಂದು ಪ್ರೊಡಕ್ಷನ್ ಮಾಡೋಣ, ನಾನು ಮಾಡಿಸ್ತೀನಿ ಅಜ್ಜಂಪುರದಲ್ಲಿ ಅಂತ ಅವ್ರು ಹೇಳಿದರು. ಮತ್ತೆ ಏನೋ ಅದು ಕೂಡ ಬರಲಿಲ್ಲ ಅವರಿಂದ ನಿರ್ದೇಶನ ಮಾಡಿಸಿ ರಂಗ ತರಬೇತಿ ಶಿಬಿರ ಮಾಡಿಸುವಂಥದ್ದು. ಆಗ ನಮಗೆ ಧ್ರುವರಾಜ್ ದೇಶಪಾಂಡೆ ಅಂತ ಹುನಗುಂದವರು ಅವರು ಪರಿಚಯ ಆದರು. ಅವರು ನೀನಾಸಮ್ಮಿನ ಟ್ರೈನಿ, ಒಳ್ಳೆಯ ನಟ ಮತ್ತು ನಿರ್ದೇಶಕ. ಅವರ ನೇತೃತ್ವದಲ್ಲಿ ನಮ್ಮೂರಿನಲ್ಲಿ ನಾವೊಂದು ರಂಗ ತರಬೇತಿ ಶಿಬಿರನ ಮಾಡಿದ್ವಿ. ಅದು 30 ದಿನ. ಎಲ್ಲ ಅತಿರಥ ಮಹಾರಥರನ್ನು ಕೂಡ ನಾವು ಕರೆಸಿದ್ದೀರಿ. ಮೇಕಪ್ಪಿಗೆ ನಾಣಿಯವ್ರನ್ನ ಕರೆಸಿದ್ವು, ಭಾಳ ಹೆಸರಾದಂಥವ್ರು. ಮತ್ತು ಲೈಟಿಂಗ್ಗೆ ರಾಮಮೂರ್ತಿ, ಮತ್ತು ಈ ನಿರ್ದೇಶನ ಮತ್ತು ನೀನಾಸಮ್ಮಿಂದ KV ಸುಬ್ಬಣ್ಣವರು, ಜಂಬೆ ಅವರು, ಅಕ್ಷರ ಅವರು ಎಲ್ಲರೂ ಕರೆಸಿದ್ವು. ಇದನ್ನೆಲ್ಲ ಮಾಡಿ ಭಾಳ ಒಳ್ಳೆಯ ಒಂದು ನಾಟಕವನ್ನು ಅದರಲ್ಲಿ ತಯಾರು ಮಾಡಿದ್ವು. ಅದು GH 12 ಮಠ ಅವರ ಸ್ವಾಮಿಗಳ ಸೋಮವಾರ ಅನ್ನೋ ನಾಟಕ. ಅದರಲ್ಲಿ ಸ್ವಲ್ಪ ವಿಡಂಬನಾತ್ಮಕವಾದ ನಾಟಕ, ಬ್ಯಾಲೆ ಪ್ಯಾಟ್ರನ್, ಒಂದು ಸಂಗೀತ ನೃತ್ಯದ ಸಮೇತ ಈ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ, ಮಠಾಧಿಪತಿಗಳ ಬಗ್ಗೆ, ಎಲ್ಲರೂ ಅಂತಲ್ಲ, ಸಾರಾಸಗಟಾಗಿ ಹೇಳ್ತಾ ಇಲ್ಲ, ಈ ಹಲವಾರು ಮಠಾಧಿಪತಿಗಳು, ಬಂಡವಾಳಶಾಹಿಗಳು, ಆಮೇಲೆ ಇದು ರಾಜಕಾರಣಿಗಳು ಹೇಗೆ ಈ ವ್ಯವಸ್ಥೆನ ತಮ್ಮ ಕೈನಲ್ಲೇ ಇಟ್ಕೊಂಡು ಯಾವುದೇ ಒಂದು ಕ್ರಾಂತಿಯ ಹುಟ್ಟಿದ್ರೂ ಕೂಡ ಅದನ್ನು ಅಲ್ಲಿಗೆ ಹುಟ್ಟಡಗಿಸುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಡಂಬನಾತ್ಮಕವಾದಂಥ ನಾಟಕ. ಅದನ್ನು ನಾವು ಹೆಗ್ಗೋಡಿನ ನೀನಾಸಮ್ಮಲ್ಲಿ 1988ರಲ್ಲಿ ಅದರ ಪ್ರಯೋಗ ಮಾಡಿದ್ವಿ. ಆಗ ನನಗಾಗಲೇ 38 ವರ್ಷ. ಅದರಲ್ಲಿ ಮುಖ್ಯ ಪಾತ್ರ ನಾನು ಸ್ವಾಮಿಗಳ ಪಾತ್ರ ಮಾಡಿದ್ದೆ. ಹಾಗೆ ಅದು ಅಕ್ಷರ ಅವರಿಗೆ, ಸುಬ್ಬಣ್ಣ ಅವರಿಗೆಲ್ಲ ಖುಷಿ ಕೊಡ್ತು. ಆಗ ತಿರುಗಾಟದಲ್ಲಿದ್ದಂಥ ನನ್ನ ಇನ್ನೊಬ್ಬ ಸ್ನೇಹಿತ ಯಶವಂತ್ ಸರ್ದೇಶ್ ಪಾಂಡೆ ಅಂತ, ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿ ತಿರುಗಾಟದಲ್ಲಿ ಪಾತ್ರಗಳನ್ನ ಮಾಡಲಿಕ್ಕೆ ಸಮಸ್ಯೆ ಆಯಿತು. ಆಗ ನನ್ನನ್ನು ಸುಬ್ಬಣ್ಣ ಅವರು ಅಲ್ಲಿ ಪುರುಷೋತ್ತಮ ತಲವಾಟ್ ಅಂತ ಅದರದೆಲ್ಲ ಅದನ್ನು ನೋಡ್ಕೊಳ್ತಾ ಇದ್ರು. ಅವರನ್ನು ಕಳಿಸಿ ಮಾವೀರ್ ಜೈನ್ ಅವ್ರನ್ನ ಕರ್ಕೊಂಡು ಅಂತ ಹೇಳಿ, ನಾನೇನು ಅಲ್ಲಿ ಟ್ರೈನಿ ಅಲ್ಲ ಏನೂ ಅಲ್ಲ, ಯಾಕೆಂದರೆ ನಾನು ಅಲ್ಲಿಗೆ ಹೋಗಿ ನಾಟಕ ಆಡಬೇಕಾದ್ರೆ 15-20 ವರ್ಷ ರಂಗಭೂಮಿಲಿ ಕಳೆದಿದ್ದೆ. ಮತ್ತು ಸುಬ್ಬಣ್ಣವರು ಅಲ್ಲಿ ತಿರುಗಾಟಕ್ಕೆ ನನ್ನನ್ನು ಸೇರಿಸ್ಕೊಂಡ್ರು. ಆಗ ಗೊತ್ತಾಯಿತು ನಾಟಕ ಆಡಿದವ್ರಿಗೂ ಸ್ವಲ್ಪ ದುಡ್ಡು ಸಿಗ್ತದೆ ಅಂತ ಗೊತ್ತಾಗಿದ್ದೆ. ಸುಬ್ಬಣ್ಣವ್ರು ನನಗೆ 600 ರೂಪಾಯಿ ಸಂಬಳ ಆವಾಗ ತಿಂಗಳಿಗೆ. 4 ನಾಟಕ, ಒಂದೇ ಒಂದು ನಾಟಕದನ್ನು ಸೆಟ್ ಇಳಿಸಿ ಹಾಕಬೇಕಾಗಿತ್ತು. ಆದರೆ ನನಗೆ ಅದೆಲ್ಲಕ್ಕಿಂತ ಮುಖ್ಯ ಆ ಅನುಭವ ಬೇಕಾಗಿತ್ತು. ಆಗ ಒಂದು ತಿರುಗಾಟ ಮಾಡಿದೆ. ಮತ್ತು 93ರಲ್ಲಿ ನನ್ನ ಅನುಭವ ಇದನ್ನೆಲ್ಲ ನಡವಳಿಕೆ ನೋಡಿ ಆ ತಂಡಕ್ಕೆ ನನ್ನನ್ನು ಮ್ಯಾನೇಜರ್ ಆಗೂ ಸಹಿತ ಸೇರಿಸ್ಕೊಂಡ್ರು 93ರಲ್ಲಿ. ಹೀಗೆ ಅವರೆಲ್ಲರ ಒಡನಾಟ ಸಿಕ್ತು. ಮತ್ತು ಜರ್ಮನಿಯಿಂದ ಫಿಟ್ಸ್ ಬೆನ್ವಿಟ್ಸ್ ಬಂದಿದ್ದರು, ಅವರು ತಿರುಗಾಟಕ್ಕೆ ನಿರ್ದೇಶನ ಮಾಡಿದರು. ಅದು ಗುಡ್ ವುಮೆನ್ ಆಫ್ ಸೆಜ್ವಾನ್ ಅನ್ನೋ ನಾಟಕನ ಕನ್ನಡದಲ್ಲಿ ಸೆಜ್ವಾನ್ ನಗರದ ಸಾಧ್ವಿ ಅಂತ ಮಾಡಿದರು. ಅದರಲ್ಲೂ ಪಾತ್ರ ಮಾಡಿದೆ. ಅವರು ತುಂಬ ಮೆಚ್ಚುಗೆ ಬೆನ್ವಿಟ್ಸ್ ವ್ಯಕ್ತಪಡಿಸಿದರು. ಮತ್ತು ಹೀಗೆ ಕಂಪನಿ ನಾಟಕಗಳಲ್ಲೂ ಕೂಡ ಚಿಂದೋಡಿ ವೀರಪ್ಪನವರು ನಮ್ಮೂರಿನಲ್ಲಿ ಅನಿವಾರ್ಯವಾಗಿ ಅಲ್ಲಿ ಇದೇ ಏನು ನಾನು ನಿಮಗೆ ಮಾಡಿ ತೋರಿಸ್ದೆ ಬುಡೇನ್ ಇದು ಆ ಪಾತ್ರನ, ಆ ಟಿಪ್ಪು ಸುಲ್ತಾನ್ ನಾಟಕದ ಮೀರ್ ಸಾದಕ್ ಪಾತ್ರನ ಅದನ್ನು ಮಾಡಿದಾಗ ಚಿಂದೋಡಿ ವೀರಪ್ಪನವರು ಅವ್ರ ಜೊತೆ ಕರ್ಕೊಂಡೋಗಿ ಕಂಪನಿ ನಾಟಕದೊಳಗೆ 1 ತಿಂಗಳು ಬೆಳಗಾಮಲ್ಲಿ ನಾನು ಅದೇ ಪಾತ್ರನ ಮಾಡಿದೆ.
ಅದರಲ್ಲಿ ಎಳಿವಾಲ್ ಸಿದ್ದಯ್ಯ ಸ್ವಾಮಿ ಅಂತ ಬಹಳ ಅದ್ಭುತವಾದಂಥ ನಟರು. ಕೃಷ್ಣಗಾರುಡಿ ಸಿನಿಮಾದಲ್ಲಿ ರಾಜ್ಕುಮಾರ್ ಎದುರಿಗೆ ಅವರೇ ಕೃಷ್ಣನ ಪಾತ್ರ ಮಾಡಿದಂಥವ್ರು. ಅಂಥ ಅದ್ಭುತ ನಟ ಅವ್ರ ಟಿಪ್ಪು, ನಾನು ಮೀರ್ಸಾದ ಒಂದು ಅವಕಾಶ ಎಲ್ಲ ಸಿಕ್ಕಿತು. ಸಿಕ್ಕಿತು. ಹೀಗೆ ಮತ್ತೆ ಉದಯ್ ಕುಮಾರ್ ಬಂದರು ಅಜ್ಜಂಪುರದಲ್ಲಿ, ಅವ್ರ ಜೊತೆ ಅವ್ರು ಎಚ್ ಎಂ ನಾಯಕನ ಪಾತ್ರ, ನಾನು ಅದರಲ್ಲಿ ಬುಡೇನ್ ಶಾಸ್ತ್ರಿ, ಹೀಗೆಲ್ಲ ಶಕ್ತಿ ಪ್ರಸಾದ್, ರಾಜಾನಂದು ಇಂಥವ್ರ ಜೊತೆಯಲ್ಲೆಲ್ಲ ನನಗೆ ಮಾಡೋವಂಥ ಅವಕಾಶನ ಈ ರಂಗಭೂಮಿ ಕೊಡ್ತು. ಮತ್ತು ಸಾಹಿತ್ಯಿಕವಾಗಿ ನನಗೆ ತುಂಬ ಸಾಹಿತ್ಯದ ಅಭಿರುಚಿ, ಮೊದಲಿಂದಲೂ ಓದೋ ಅಭ್ಯಾಸ. ಶಾಲೆಯಲ್ಲಿ ಓದಲಿಲ್ಲ ನನ್ನ ಪುಸ್ತಕಗಳನ್ನ, ನಂತರ ಪತ್ರಿಕೆ ಓದೋದು, ಸಾಹಿತ್ಯಗಳನ್ನ. ಇದು ನನಗೆ ಕಾರಂತರ ಪುಸ್ತಕಗಳನ್ನ ಓದೋಕೆ ಶುರು ಮಾಡಿದ ಮೇಲೆ ನನ್ನ ಬೌದ್ಧಿಕವಾಗಿ ಬೆಳವಣಿಗೆನೂ ಆಯಿತು. ನನ್ನೂರಿಗೆ ಲೈಬ್ರರಿ ಬಂತು, ಹಲವಾರು ಒಳ್ಳೊಳ್ಳೆ ಪುಸ್ತಕಗಳನ್ನ, ಕುವೆಂಪು, ಕಾರಂತರು, ಹೀಗೆಲ್ಲ ಅನಂತಮೂರ್ತಿ ಇಂಥವ್ರದ್ದೆಲ್ಲ ಓದ್ಕೊಳ್ತಾ ಇದಾದಾಗ ನನಗೆ ಮತ್ತೆ ರಂಗಭೂಮಿ ಸಾಹಿತ್ಯ ಸ್ಪಷ್ಟವಾಗಿ ಕನ್ನಡನ ಮಾತಾಡೋದು ಕಲಿಸ್ತು. ಯಾಕೆಂದರೆ ಇದು ಶಾಲೆಯಲ್ಲಿ ಮಾತ್ರ ಅಲ್ಲ, ಈಗ ಇದು ಕೂಡ ಸಾಹಿತ್ಯ ಅನ್ನೋದು ಹೇಗೆ ಮನುಷ್ಯನ ಬದಲಾವಣೆ ಸಾಧ್ಯ ಅನ್ನೋದಕ್ಕೆ ಇದು ಒಂದು ಸಾಧ್ಯತೆ ಆಗಿದ್ದು. ನಾನು ಭಾಳ ನೋವಿನ ಆರ್ಥಿಕ ಸ್ಥಿತಿ, 3 ಮಕ್ಕಳಾಗಿತ್ತು, ಇನ್ನು ಜೀವನ ನಾನೇನು ಮಾಡೋಲ್ಲ ಜೀವನದಲ್ಲಿ ಅಂತ ನಿರಾಶನಾದ ಸಂದರ್ಭದಲ್ಲಿ ಕಾರಂತರ ಪುಸ್ತಕಗಳನ್ನ ಓದುವಾಗ ಬೆಟ್ಟದ ಜೀವ ಪುಸ್ತಕ ಓದಿದೆ. ಆಗ ಅದರಲ್ಲಿ ಬರೋ ಗೋಪಾಲಯ್ಯ ಮತ್ತು ಆ ದಂಪತಿಗಳು ಅವರ ಜೀವನದ ಸ್ಟ್ರಗಲ್ಲು ಇದೆಲ್ಲ ನಾನು ನೋಡಿದಾಗ ನಿಜ, ನಾನು ಯಾಕೆ ಸಾಯ್ಬೇಕು? ಮನುಷ್ಯ ಸಾಯಲಿಕ್ಕೆ 5-6 ದಾರಿ ಮಾತ್ರ. ಎಲ್ಲೋ ರೈಲಿ ಸಿಕ್ಕೋದೋ, ವಿಷ ಕುಡಿಯೋದೋ, ನೀರಿಗೆ ಹಾರೋದೋ ಏನೋ ಮಾಡ್ಬೋದು. ಆದರೆ ಆವಾಗ ನನಗೆ ಸಾಧ್ಯತೆ ಸಿಕ್ಕಿದ್ದು ಮನುಷ್ಯ ಬದುಕಲಿಕ್ಕೆ 100 ದಾರಿ ಇದೆ ಅಂತ. ಅದಕ್ಕೆ ಬಂಡವಾಳ ಬೇಕಾಗಿಲ್ಲ, ಏನು ಬೇಕಾದ್ರೂ ಮಾಡಪ್ಪ, ನಿನಗೆ ದೇವರು ಕೈಕಾಲು ಕೊಟ್ಟಿದ್ದಾನೆ. ಏನು ಇಲ್ದವರೇ ಇವತ್ತು ಸಮಾಜದಲ್ಲಿ ಒಂದೊಂದು ಅಂಗಹೀನರೇ ಬದುಕ್ತಾ ಇರಬೇಕಾದ್ರೆ ನನಗೆಲ್ಲ ಕೈಕಾಲಿದ್ದು ನಾನು ಯಾಕೆ ಸಾಯಬೇಕು ಅಂತ ನನ್ನ ಜೀವನದ ಸಂಧ್ಯಾ ಕಾಲದಲ್ಲಿ ಒಬ್ಬ LIC ಏಜೆಂಟ್ ಆದೆ. ಹೀಗಾಗಿದ್ರೆ ಅದು ಕೂಡ ಕೊಡ್ತಿರಲಿಲ್ಲ, ಬಿಕಾಸ್ ಐ ಆಮ್ ಅನ್ SLC ಫೇಲ್. ಆಗ 7th ಪಾಸ್ ಆದವರಿಗೆ ಲೈಸೆನ್ಸ್ ಕೊಡ್ತಾಯಿದ್ರು. ಹಾಗಾಗಿ ಏನೋ ಅದನ್ನು ನಾನು ಜೀವನದಲ್ಲಿ ಆ ನೋವನ್ನು ಅನುಭವಿಸಿದ್ದನ್ನು ಮತ್ತು ವಿಮಾ ಕಂಪ್ನಿಗೆ ನಾನು ಏಜೆಂಟಾಗಿ ಸೇರಿಕೊಂಡಾಗ ಜನಗಳು ಕೂಡ ನನ್ನನ್ನು ಕೈ ಹಿಡಿದ್ರು. ನೀನು ಇಷ್ಟೆಲ್ಲ ನಮ್ಮನ್ನು ನಗಿಸಿದ್ಯಾ, ನೀನು ಜೀವನದಲ್ಲಿ ಸ್ವಲ್ಪ ನಗು ಅಂತ ಇದನ್ನು ಮಾಡಿದರು. ನಂತರ ಕ್ರಮೇಣ ಸ್ವಲ್ಪ ಚಲನಚಿತ್ರದ ಇದು ಹತ್ಕೊಂಡು ಹುಚ್ಚು, ಅಲ್ಲೂ ಸ್ವಲ್ಪ ಪ್ರಯತ್ನ ಮಾಡಿದಾಗ ಬಾಲಚಂದ್ರರವರ 2 ರೇಖೆಗಳು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದ ಅವಕಾಶ ಸಿಕ್ತು. ನಂತರ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ನಾನು B ಚಂದ್ರೇಗೌಡ ಅಂತ ಭಾಳ ಒಳ್ಳೆ ಅಂಕಣಕಾರರು, ಅವರು ನನ್ನ ಊರಿನಲ್ಲಿ 10 ವರ್ಷ ಲೈಬ್ರರಿಯನ್ನಾಗಿದ್ದರು. ಆ ಪರಿಚಯದಿಂದ ಚಂದ್ರಶೇಖರ್ ನಾಕ್ತಿಹಳ್ಳಿ ಅವ್ರ ಸಿನಿಮಾದಲ್ಲೂ 1-2-3 ಸಿನಿಮಾ ಪಾತ್ರ ಮಾಡಿದೆ. ಉಂಡು ಹೋದ, ಕೊಂಡು ಹೋದ, ಅನಂತನಾಗ್ ಜೊತೆಗೆ. ಮತ್ತು ಕೊಟ್ರೇಶಿ ಕನಸು, ಇದೇನು ವಿಜಯ ರಾಘವೇಂದ್ರ ಆಗ ಇನ್ನೂ ಚೈಲ್ಡು, ಅವನೇ ಬಾಲ ಆ ಕೊಟ್ರೇಶಿ ಪಾತ್ರ. ಅದು BV ಇವ್ರದ್ದು ವೀರಭದ್ರ ಅವ್ರದ್ದು ಕೊಟ್ರೇಶಿ ಹೈಸ್ಕೂಲ್ ಸೇರಿದ ಅನ್ನೋ ನಾಟಕ, ಅದನ್ನು ಸಿನಿಮಾ ಮಾಡಿದರು. ಕುಂಬಿ ವೀರಭದ್ರಪ್ಪನವ್ರದ್ದು. ಅದರಲ್ಲೂ ಒಳ್ಳೆ ಉಮಾಶ್ರೀ, ನಾನು, ಕರ್ಬಸಯ್ಯ, ದತ್ತಣ್ಣ ಎಲ್ಲವೂ ಒಂದೊಳ್ಳೆ ಪಾತ್ರ ಸಿಕ್ತು. ಮತ್ತು ಹೆಚ್ಚು ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅಷ್ಟೊಂದು ಅವಾಗ ಅವಕಾಶಗಳಿರಲಿಲ್ಲ. ನನಗೂ ಕೂಡ ಸಾಂಸಾರಿಕ ಜವಾಬ್ದಾರಿ ಇತ್ತು. ಹಾಗಾಗಿ ಹೆಚ್ಚು ನಾನು ಚಿತ್ರರಂಗದಲ್ಲಿ ಹೋರಾಟ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಆ ಕಾಲದಲ್ಲಿ ನಾಟಕ ರಂಗವೇ ಬಹಳ ಪ್ರಭಾವ ಹೌದು ಇತ್ತು. ಇದು ನನ್ನ ಇತಿಮಿತಿ ಒಳಗೆ ನಾನು ಇರೋಣ. ಮತ್ತು ನನ್ನ ಸಾಂಸಾರಿಕ ಜವಾಬ್ದಾರಿ, ಮಕ್ಕಳೆಲ್ಲ ದೊಡ್ಡವರಾಗ್ತಾ ಬಂದರು, ಅವರ ಜವಾಬ್ದಾರಿ, ಇಷ್ಟೆಲ್ಲದರ ನಡುವೆ ಹೀಗೆ ನನ್ನ ಬೆಳೆದು ಬಂತು. ನನ್ನ ತಾಯಿ ದಕ್ಷಿಣ ಕನ್ನಡದವಳೆ, ತಂದೆ ಶ್ರವಣಬೆಳಗೊಳ. ಹಾಗಾಗಿ ನಾನು ಇಲ್ಲಿಯೇ ಮದುವೆ ಆದೆ. ಹಾಗೆ ನನಗೆ ಇಲ್ಲಿ ಯಕ್ಷಗಾನದ ಬಗ್ಗೆ ಕೂಡ ಬಹಳ ವಿಶೇಷ ಆಸಕ್ತಿ. ನಾನು ಆ ಕಾಲದ ಅದ್ಭುತ ನಟರು ಮಿಜಾರ್ ಅಣ್ಣಪ್ಪ ಇಂಥವರು, ಮತ್ತು ವೇಣು ಸುಂದರಾಚಾರ್ಯ, ಪೆರೋಡಿ ನಾರಾಯಣ ಭಟ್ರು, ಆಚೆ ಪಾತ್ರಗಳನ್ನೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿದ್ವು. ಬಂದಾಗೆಲ್ಲ ಯಕ್ಷಗಾನ ನೋಡ್ತಿದ್ದೆ. ಇತ್ತೀಚೆಗೆ ನಾಟಕಗಳು 20 ಕಿಲೋಮೀಟರ್ ಪಾಸ್ಲೆ ನಾನೀಗ ಈದು ಗ್ರಾಮದಲ್ಲಿ ನನ್ನ ಹೆಂಡತಿ ಜಾಗದಲ್ಲಿ ಸಣ್ಣದಾದಂಥ ಒಂದು ನನ್ನದೇ ಆದ ವೃದ್ಧಾಶ್ರಮ ಕಟ್ಕೊಂಡು ಗಂಡ ಹೆಂಡತಿ ಸಣ್ಣ ಕೃಷಿ ಮಾಡ್ಕೊಂಡಿದ್ದೀನಿ. ಸುತ್ತ ಯಾವುದೇ ಪ್ರದೇಶದಲ್ಲಿ 20 ಕಿಲೋಮೀಟರ್ ಪಾಸ್ಲೆ ಒಳಗೆ ರಂಗಭೂಮಿಗೆ ಸಂಬಂಧಪಟ್ಟ ನಾಟಕಗಳಾಗ್ಬೋದು, ಯಕ್ಷಗಾನ ಆಗ್ಬೋದು, ತಾಳಮದ್ಲೆ ಆಗ್ಬೋದು, ಎಲ್ಲಿ ಹೋದರೂ ನಾನು ನೋಡ್ಕೊಂಡು ಬರುವಂಥದ್ದು ದೇವ್ರು ನನಗೊಂಚೂರು ಆರ್ಥಿಕ ಬಲ ಕೊಟ್ಟಿರೋದ್ರಿಂದ ಇವತ್ತು ನಾನು ಸಾಧ್ಯತೆ ಆಗಿದೆ. ನಾನು ನನ್ನ ಹೆಂಡತಿ ಹೋಗಿ ನೋಡ್ತೀವಿ, ಇದು ಮಾಡ್ತೀವಿ. ಮೊನ್ನೆ ಕೂಡ ಹೋಗಿದ್ದೆ ಕಾರ್ಕಳದಲ್ಲಿ. ನಮ್ಮ ಸ್ನೇಹಿತರು ವೆಂಕಟರಮಣ ಐತಾಳ್ರು, ಈಗ ಯಕ್ಷರಂಗಾಯಣದ ನಿರ್ದೇಶಕರು, ಅಲ್ಲೂ ಕೂಡ ಮೈಸೂರು ರಂಗಾಯಣದ ಒಂದು ನಾಟಕ ಆಯಿತು, ಅದನ್ನು ಹೋಗಿ ನೋಡಿದೆ. ಹೀಗೆ ಆ ನಾಟಕದ ಹುಚ್ಚೋ ಮರಳೋ ಏನಾದರೂ ನೀವು ತಿಳ್ಕೊಳ್ಳಿ, ಅದು ಇದೆ. ಸ್ವಲ್ಪ ಕೃಷಿ ಹುಚ್ಚಿದೆ.
ಏನೋ ಎಲ್ಲವೂ ಮಾಡಲಿಕ್ಕೆ ಸಣ್ಣ ಪುಟ್ಟ ಆರ್ಥಿಕ ಬಲ ಇದೆ ಅಷ್ಟೇ ಬಿಟ್ಟರೆ ಇನ್ನು ವಯಸ್ಸು ಆಗ್ತಾ ಬಂತು. ಆದರೂ ನಾಟಕದ ಚಟ ಹೋಗಿಲ್ಲ. ಮೊನ್ನೆ ನನ್ನೂರು ಅಜ್ಜಂಪುರದಲ್ಲಿ ನಾಟಕೋತ್ಸವ ಮಾಡಿದಾಗ ಇಲ್ಲಿವರೆಗೂ ನಾನು ಪರಿಚಯ ಮಾಡಿಸ್ಬೇಕು ಅಂತ ನಮ್ಮ ಕನ್ನಡಕದ ವಿಠಲ್ ನಾಯಕರ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿಸಿದ್ದೆ. ಪಾಪ ಅವ್ರಿಗೆ ಅನಿವಾರ್ಯ ಆರೋಗ್ಯದ ಸಮಸ್ಯೆಯಿಂದಾಗಿ ಅವ್ರು ಬಂದು ಅಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಅನಿವಾರ್ಯವಾಗಿ ನಾನು ಒಂದೇ ದಿನಕ್ಕೆ ಒಂದು ನಾಟಕನ ಮಾಡಬೇಕಾದಂಥ ಪ್ರಸಂಗ ಬಂತು. ಅದನ್ನು ನಾನೇ ಕಲ್ಪಿಸ್ಕೊಂಡು 4-6 ಜನ ಹಳೆ ಕಲಾವಿದರು ಸೇರಿಸ್ಕೊಂಡು ಒಂದು 3/4 ಗಂಟೆ ಇವತ್ತಿನ ಸಮಸ್ಯೆಗಳನ್ನೇ ತಕ್ಕೊಂಡು, ಅದು ರೈತನ ಆತ್ಮಹತ್ಯೆ ಇರ್ಬೋದು, ಈಗ ಯಂಗ್ ಜನರೇಷನ್ನ ವಾಹನ ಓಡಿಸೋದು, ಹೆಲ್ಮೆಟ್ ಹಾಕೋದು, ಧಾವಂತ, ಸ್ಪೀಡು, ಇಂಥದ್ನೆಲ್ಲ ಏನು ಅದರಿಂದ ದುರಂತಗಳಾಗ್ತವೆ. ರೈತನು ಕೂಡ ಯಾಕೆ ಹೀಗೆ ಒಂದೇ ಬೆಳೆ ಮೇಲೆ ಬಿದ್ದು ಸರಿಯಾದ ಅದಕ್ಕೆ ಬೆಲೆ ಸಿಗದೆ ಆಗ್ತಾ ಇರುವಂಥದ್ದು, ಮತ್ತು ಇಂಥವೆಲ್ಲ ಸಮಸ್ಯೆಗಳನ್ನಿಟ್ಕೊಂಡು ಈ ಮೊಬೈಲ್ನ ಕಾಲದಲ್ಲಿ ಈಗಿನ ಯಂಗ್ ಜನ್ರೇಷನ್ನು ಆ ಮೊಬೈಲ್ ಮೇಲೆ ಬಿದ್ದು ಎಲ್ಲರೂ ಅಂತ ಹೇಳಲ್ಲ, ಇಂಥ ದುರಂತಗಳನ್ನ ನಾವು ನೋಡ್ತಾ ಇದ್ದೀವಿ. ಇಂಥವೆಲ್ಲ ಕೇಳಿದಾಗ ಭಾಳ ಮನಸ್ಸಿಗೆ ವ್ಯಥೆ ಆಗ್ತದೆ. ಹಾಗಾಗಿ ಇದನ್ನು ರಂಗಭೂಮಿ ಮತ್ತು ಸಾಹಿತ್ಯದ ಮೂಲಕ ಏನಾದರೂ ನಾವು ಬದಲಾವಣೆ ಅಷ್ಟು ಸುಲಭ ಅಲ್ಲ, ಅಟ್ಲೀಸ್ಟ್ ಒಂದಿಷ್ಟು ಎಚ್ಚರಿಕೆನಾದರೂ ಕೊಡಬೇಕು ಅನ್ನೋ ಒಂದೇ ಒಂದು ಇದರಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಕೆಲವರು ಸ್ನೇಹಿತರು ಕೈ ಜೋಡಿಸ್ತಾ ಇದ್ದಾರೆ. ಮತ್ತು ವಯೋಸಹಜವಾದ್ದು ಮತ್ತು ಈಗಿನ ಅಭಿರುಚಿ ಹುಡುಗರಿಗೆ ಬರೋದಿಲ್ಲ. ನೀವು ಬೇಕಾದರೆ ಇನ್ಯಾರೋ ಬೇರೆ ಆಟಕ್ಕೆ ಕರೀರಿ ಬರ್ತಾರೆ. ಇದೊಂದು ಕ್ರಿಕೆಟ್ ಅನ್ನೋ ದೊಡ್ಡ ಇದಾಗಿದೆ ನೋಡಿ. ಈ IPL ಅನ್ನೋದು, ನಾನು ಕ್ರಿಕೆಟ್ ಹುಚ್ಚಿದೆ ನನಗೆ, ಆದರೆ ನನ್ನ ದೇಶ ಇನ್ನೊಂದು ದೇಶದ ಮೇಲೆ ಆಡೋದು ನೋಡೋಕ್ಕಿದೆಯೇ ಹೊರತು ಈ IPL ಅದೆಲ್ಲ ಜೂಜೆ ಆಗಿದೆ ಈಗ ನೋಡಿ. ಸಿನಿಮಾದವ್ರು ಮೊನ್ನೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಕೇಳ್ತೀನಿ, ಅವರೊಂದು ಹೊಸ ಸಿನಿಮಾ ಮಾಡಿದ್ದಾರೆ, ಅಮೆರಿಕ ಭಾಗ 1. ಅದನ್ನ ರಿಲೀಸ್ ಮಾಡೋಕೆ ಈ IPL ಟೈಮು ಅಂತ ಹೆದರ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ. ಹಾಗಾದ್ರೆ ಎಲ್ಲಿಗೆ ದುರಂತ ನಾವು ತಲುಪ್ತಾ ಇದ್ದೀವಿ. ಒಳ್ಳೆ ಸಾಹಿತ್ಯ, ರಂಗಭೂಮಿ ಇದೆಲ್ಲ ಇನ್ನು ಮುಂದೆ ಇತಿಹಾಸಕ್ಕೆ ಸೇರುತ್ತೋ ಏನೋ. ಈಗ ಸದ್ಯಕ್ಕೆ ಸಿನಿಮಾ ಒಂದು ಉಳ್ಕೊಂಡಿದೆ ಅಂದ್ರೆ 100 ಸಿನಿಮಾ ಬರ್ತವೆ, ಅದ್ರಲ್ಲಿ ಸಕ್ಸಸ್ ಆಗೋದು 3-4. ಆ ಸಿನಿಮಾಗಳ ಹೆಸರು ಇಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿರೋ ಕನ್ನಡಕ್ಕೆ ಒಳ್ಳೆ ಹೆಸರಿಡೋಕ್ಕೂ ಸಹಿತ ನಮ್ಮ ನಿರ್ಮಾಪಕ ನಿರ್ದೇಶಕರಿಗೆ ಆಗ್ತಾ ಇಲ್ಲ ಅಂದ್ರೆ ದುರಂತ ನೋಡಿ ಎಲ್ಲಿಗೆ ಬಂದು ತಲುಪಿದೀವಿ. ಅದೇ ಕತ್ತಿ, ಅದೇ ಹೊಡೆದಾಟ, ಅದೇ ಇದಕ್ಕೆ ತಲುಪಿದೀವಿ. ಇದೆಲ್ಲವೂ ಇನ್ನು ಹೆಚ್ಚು ನನ್ನ ಕಾಲದ ಸಿನಿಮಾ ನೋಡಿ, ಭೂತೈನ ಮಗ ಅಯ್ಯು ನೋಡಿ ಬಡ್ಡಿ ತಗೊಳ್ಬಾರ್ದು ಅಂತ ಜನ ಸುಧಾರಿಸಿದ್ರು. ಬಂಗಾರದ ಮನುಷ್ಯನಂತ ಸಿನಿಮಾ ನೋಡಿ ಎಷ್ಟೋ ಜನ ಕೃಷಿಕರ ಒಳ್ಳೆ ಸಂದೇಶಗಳಿತ್ತು. ಮತ್ತೆ ಚಂದವಳ್ಳಿ ತೋಟ ನೋಡಿ ನಾವು ಒಗ್ಗಟ್ಟಾಗಿರ್ಬೇಕು, ನಾವು ಬೇರೆ ಆಗಬಾರ್ದು ಅನ್ನೋದು, ಇಂಥದ್ದನ್ನೆಲ್ಲ ಆಗಿನ ಸಿನಿಮಾಗಳು. ಒಳ್ಳೆ ಸಾಹಿತ್ಯ, ಸಂಗೀತ, ಅದ್ಭುತ ನಟರು ಎಲ್ಲರೂ ತೋರಿಸ್ತಿದ್ರು. ಈಗ ಏನಾಗಿದೆ ಸ್ವಾಮಿ, ಈಗ ಸಿನಿಮಾ ನೋಡೋದಾಗಲಿ, ಈಗ ಬರೋ ಧಾರಾವಾಹಿಗಳು ಎಲ್ಲೋ 1-2 ಬಿಟ್ಟರೆ ಮನೇನ 2 ಮಾಡೋದು ಹೇಗೆ, 3 ಬಾಗಿಲು ಮಾಡೋದು ಹೇಗೆ, ಇಲ್ಲಿಗೆ ಬಂದು ತಲುಪಿದ್ದೀವಿ. ಇದು ಸುಧಾರಣೆ ನನ್ನ ಮನೆಯಲ್ಲೇ ಮಾಡೋಕ್ಕಾಗ್ತಿಲ್ಲ ಅಂತಾಗ ಇನ್ನು ಸಮಾಜದಲ್ಲಿ ನಾನು ಏನು ಮಾಡೋಕ್ಕೆ ಸಾಧ್ಯ? ಏನೋ ಹೀಗೆ ಒಂದು ಸಮಾನ ಮನಸ್ಕರಲ್ಲಿ ಈಗ ಹಂಚ್ಕೊಳ್ಬಹುದು ಅನ್ನೋದನ್ನ ಬಿಟ್ರೆ ಇನ್ನೇನು ನನಗೆ. ಸಮಾನ ಮನಸ್ಕರು ತುಂಬಾ ಜನ ಸೇರಿದಾಗ ಅವರು ಹುಡುಕ್ಬೇಕು. ಹಾಗಾಗಿ ಇದು ನನ್ನ ಇದುವರೆಗಿನ ನಡೆದು ಬಂದಂತ ದಾರಿ ಅಂತ ನನ್ನ ಅನುಭವನ. ನಾಟಕದ ಕಾಲದಲ್ಲಿ ಸುದೀರ್ಘ 4 ದಶಕಗಳ ಅನುಭವ, 50 ವರ್ಷಗಳ ಅನುಭವ ಇದೆ. ನಾಟಕಗಳು ಕೂಡ ಹಲವು ಮಜಲುಗಳಲ್ಲಿ ಬದಲಾವಣೆ ಆಗುತ್ತಾ ಹೊಸ ಪರಿಭಾಷೆಯೊಂದಿಗೆ ಬದಲಾವಣೆ ಆಗ್ತಾ ಇದೆ. ಹೌದೌದು. ಈಗ 40 ವರ್ಷಗಳ ಇತಿಹಾಸದಲ್ಲಿ, 50 ವರ್ಷಗಳ ಇತಿಹಾಸದಲ್ಲಿ ನಾಟಕ ರಂಗಭೂಮಿ ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಂಡು ಬಂದಿದೆ ಅಂತ ಹೇಳಿ ಒಂದು ಸ್ವಲ್ಪ ಅದು ಏನಾಗಿದೆ ಅಂದ್ರೆ ನೋಡಿ, ಈಗ ಮುಂಚೆ ನಾಟಕದಲ್ಲಿ ನಿರ್ದೇಶಕ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ. ಅದು NSD ಆದಮೇಲೆ ಇಬ್ರಾಹಿಂ ಅಲ್ಕಾಜಿ ಅವರು ಅಲ್ಲಿ ಡೆಲ್ಲಿಯಲ್ಲಿ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕಟ್ಟಿದ್ರು, ರಾಷ್ಟ್ರೀಯ ರಂಗಶಾಲೆ ಅಂತ. ಅಲ್ಲಿಂದ ಇದು ಶುರುವಾಯಿತು. ಮೊದಲು ನಿರ್ದೇಶನ ಮಾಡ್ತಿದ್ದವನು ಹಿರಿಯ ನಟ, ಅನುಭವ ಇದ್ದಂಥವ್ರು. ಈಗ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಹೋದ್ರೆ ಹಾರ್ಮೋನಿಯಂ ಮಾಸ್ಟರ್ ನಿರ್ದೇಶಕ, ಈ ರೀತಿ ಎಲ್ಲ ಇತ್ತು. ಯಕ್ಷಗಾನದಲ್ಲಿ ಭಾಗವತರಿದ್ದಾಗೆ. ನಂತರ ಇದೆಲ್ಲ ಕ್ರಮೇಣ ಬೆಳವಣಿಗೆ ಆಗ್ತಾ ಇದೊಬ್ಬ ನಿರ್ದೇಶಕ, ಅವನೇ ಸುಪ್ರೀಂ, ಇದಕ್ಕೆ ಅವನು ಹೇಳಿದ್ದೆ. ಆಮೇಲೆ ಇದು ತಾಂತ್ರಿಕ ಇದು ಅಭಿವೃದ್ಧಿ ಹೊಂತು, ಲೈಟಿಂಗ್ ಅಭಿವೃದ್ಧಿ ಹೊಂತು. ಇದೆಲ್ಲದ್ರ ನಡುವೆನೂ ಕೂಡ ಈಗ ನೋಡಿ, ಇದು ಏನಾಗಿದೆ ಅಂದರೆ ರಂಗಭೂಮಿ ಈಗ ಇತ್ತೀಚೆಗೆ ಭಾಳಷ್ಟು ಜನ ಈ 1 ವರ್ಷಕ್ಕೆ ಕೋರ್ಸ್ ಮಾಡಿರ್ತಾರೆ, ಇಲ್ಲ ಅಂತ ಹೇಳಲ್ಲ, ಅವರಲ್ಲೂ ಅದ್ಭುತ ನಟರಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ.
ಅವು 1 ವರ್ಷ ಶಾಲೆಗೆ ನಾಟಕ ಶಾಲೆಗೆ ಸೇರುವಾಗಲೂ ಏನು ರಂಗಭೂಮಿದು ಇರಲ್ಲ. ಎಲ್ಲರ ತಲೆಯಲ್ಲೂ ನಾನು ಸೀರಿಯಲ್ ನಟ ಆಗಬೇಕು, ಸಿನಿಮಾ ನಟ ಅಂತ ಆಗಬೇಕು ಅಂತ ಬಹಳಷ್ಟು ಜನ, ಎಲ್ಲರೂ ನಾನು ಆಪಾದನೆ ಮಾಡೋಲ್ಲ, ಆಗ್ಬಿಡ್ತಾರೆ. ಹಾಗೆ 1 ವರ್ಷದ ಒಂದು 4 ಗೋಡೆ ಮಧ್ಯೆ ಕಲಿಸುವಂಥದ್ರಿಂದ ನಾವು ಪರಿಪೂರ್ಣ ನಟರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಏನಿದ್ರು ಅದು ಥಿಯರಿ ಹೊರತೆ ಪ್ರಾಕ್ಟಿಕಲ್ ಆಗಲ್ಲ. ನಿಮಗೆ ಪ್ರಪಂಚದ ಅನುಭವ, ಬೇರೆ ಬೇರೆ ಪಾತ್ರಗಳನ್ನ ಅಭಿನಯಿಸುವ ಶಕ್ತಿ ಬರಬೇಕು ಅಂದರೆ ನಾವು ದೇಶ ನೋಡಬೇಕು. ಪ್ರತಿಯೊಂದು ಪಾತ್ರಗಳನ್ನು ನಮಗೆ ಸಿಗ್ತವೆ. ಸಂತೆಯಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ, ಪ್ರತಿಯೊಂದರಲ್ಲೂ ನಾವು ಪಾತ್ರನ ಕಲಿತಾ ಹೋಗ್ಬೋದು. ಅದು ಅನುಭವ. ಆ ಅನುಭವ ಸಿಕ್ಕಬೇಕು. ಮತ್ತೆ ಕನ್ನಡದ ಭಾಷೆ ಗ್ರಹಿಸುವ ಶಕ್ತಿ ಬೇಕು. 20 ಕಿಲೋಮೀಟರ್ಗೆ ಒಂದು ಕೂಡ ನಮ್ಮ ಕನ್ನಡ ಭಾಷೆ ಬದಲಾವಣೆ ಆಗ್ತಾ ಹೋಗ್ತಿರ್ತದೆ. ಉತ್ತರ ಕರ್ನಾಟಕದ ಭಾಷೆ ಬೇರೆ, ದಕ್ಷಿಣ ಕನ್ನಡದ ಬೇರೆ, ನನ್ನ ಹಳೆ ಮೈಸೂರು ಭಾಗದ ಬೇರೆ. ಇವೆಲ್ಲವೂ ನೀನು ಪಾತ್ರ ಮಾಡುವಾಗ ನಿನಗೆ ಆ ಅನುಭವ ಇದ್ದರೆ ಬಹಳ ಸ್ಪಷ್ಟವಾಗಿ ಆ ಪಾತ್ರ ಜನಗಳಿಗೆ ತಲುಪುತ್ತೆ ಅನ್ನೋದು ನನ್ನ ಅನುಭವ. ಇದು ಗಮನದಲ್ಲಿರ್ಬೇಕೇ ಹೊರತು ಇದು ನಾನೇ ದೊಡ್ಡ ಪಂಡಿತ, ನಾನು ಹೇಳಿದ್ದೆ ಸರಿ ಅನ್ನೋ ಅಹಂ ನನಗಿಲ್ಲ ಸ್ವಾಮಿ. 40 ವರ್ಷ ರಂಗಭೂಮಿಲಿ ಕಳೆದಿದ್ರು ಇನ್ನೂ ನಾಟಕದಲ್ಲಿ ನಾನು ಅಕ್ಷರನೂ ನನಗಿನ್ನೂ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಯಾವುದೇ ಇದಿಲ್ಲದೆ ನಾನು ಒಪ್ಕೊಳ್ಬಲ್ಲೆ, ಹೇಳಬಲ್ಲೆ. ಸಮಾಜವನ್ನು ಬದಲಿಸುವಂತಹ ಪ್ರಬಲ ಮಾಧ್ಯಮ ಎನ್ನುವುದು ಹೌದೌದು ನಾಟಕ ಎನ್ನುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಬದಲಾವಣೆ ಏಕದಮ್ ಸಾಧ್ಯ ಇಲ್ಲ, ಎಚ್ಚರಿಸ್ಬೋದೇನೋ ಅಂತ. ಯಾಕೆಂದ್ರೆ ಆ ಕ್ಷಣಕ್ಕೆ ನಾವು ಮರ್ತು ಬಿಡ್ತೀವಿ. ಮನುಷ್ಯ ಇನ್ನೊಂದು ಯಾವುದೋ ಬರುತ್ತೆ ಅಷ್ಟರಲ್ಲಿ, ಆಗ ಇದು ಮರೆಯಾಗುತ್ತೆ. ಇದು ಅಷ್ಟೇ, ಇದು ದುರಂತ. ನಾಟಕ ರಂಗಭೂಮಿ ಅಷ್ಟೇ ಆಸಕ್ತಿ ನಿಮ್ಗೆ ಯಕ್ಷಗಾನದಲ್ಲಿಯೂ ಕೂಡ ಇದೆ. ಹೌದೌದು, ಹೇಳಿದ ನೆನಪು. ಯಾಕೆಂದ್ರೆ ಯಕ್ಷಗಾನ ಕರಾವಳಿ ಮತ್ತು ಉತ್ತರ ಕನ್ನಡ ದಕ್ಷಿಣ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿ ಇದೆ. ಯಕ್ಷಗಾನಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ನೀವು ನೋಡಿದ್ದೀರಿ. ಯಕ್ಷಗಾನದಲ್ಲಿ ಒಂದು ಹಾಸ್ಯ ಪಾತ್ರ ಬಹಳ ದೊಡ್ಡ ಪರಿಣಾಮವನ್ನು ಸಮಾಜದ ಮೇಲೆ ಮಾಡುವಂಥದ್ದು ನಾವು ಕಂಡಿದ್ದೇವೆ. ಅದರಲ್ಲಿ ಯಕ್ಷಗಾನದಲ್ಲಿ ಯಾವ ಪ್ರಸಂಗ ಮತ್ತು ಯಾವ ಪಾತ್ರಧಾರಿ ನಿಮಗೆ ಹೆಚ್ಚು ಅಚ್ಚುಮೆಚ್ಚಾಗಿ ಕಂಡಿದ್ದಾರೆ ಮತ್ತು ಅವರ ಮಾತಿನ ವೈಖರಿಯ ಒಂದು ಝಲಕನ್ನು ನೆನಪು ಮಾಡಬಹುದೇ? ಈಗ ನಾನು ಇಲ್ಲೇ ಮದುವೆ ಆಗಿದ್ರಿಂದ ನಾನು ಆ ಟೈಮ್ನಲ್ಲಿ ನಾನು ಇಲ್ಲಿ ಬರ್ತಾ ಇದ್ದೆ. ಆ ಪ್ರಸಂಗದಲ್ಲಿ ನನಗೆ ಆ ಅಭಿರುಚಿ ಇದ್ದಿದ್ರಿಂದ ನಾನು ಪ್ರತಿ ಯಕ್ಷಗಾನವನ್ನು ಕೂಡ 10-20 ಕಿಲೋಮೀಟರ್ ವ್ಯಾಪ್ತಿಯೊಳಗಿದ್ರು ಹೋಗಿ ನೋಡ್ತಿದ್ದೆ. ಆಗ ಬಹಳ ಪ್ರಸಿದ್ಧಿಯಲ್ಲಿ ಮಂಗಳೂರು ಕರ್ನಾಟಕ ನಾಟಕ ಸಭಾ, ಸುರತ್ಕಲ್ ಮೇಳ, ಸಾಲಿಗ್ರಾಮ ಇಂಥದ್ದೆಲ್ಲ ನೋಡುವಾಗ ನನಗೆ ಮಿಚಾರ್ ಅಣ್ಣಪ್ಪನವರು ನನ್ನ ಮೇಲೆ ಹೆಚ್ಚು ಪ್ರಭಾವ ಮಾಡಿದರು. ಏಕೆಂದ್ರೆ ಮೂಲತಃ ನಾನು ಸ್ವಲ್ಪ ಹಾಸ್ಯ ಪ್ರವೃತ್ತಿಯವನು, ನನ್ನ ಜೀವನದಲ್ಲಿ ಹಾಸ್ಯ ಪಾತ್ರಗಳನ್ನೇ ಮಾಡ್ತಾ ಬಂದವನು. ಹಾಗಾಗಿ ಅವರ ಪ್ರಭಾವ ನನ್ನ ಮೇಲೆ ಭಾಳ ಆಯಿತು. ಅವರನ್ನು ನಾವು ಚಿಕ್ಕಮಗಳೂರಿನಲ್ಲಿ ಬಂದು ನಾಟಕ ನೋಡಿದೆ. ಅದರಲ್ಲಿ ಗಾಂಧಾರಿ ನಾಟಕ, ಅದರಲ್ಲಿ ಅವರು ಒಬ್ಬ ಬ್ರಾಹ್ಮಣನ ಪಾತ್ರ. ಅವರು ಎಷ್ಟು ಚೆನ್ನಾಗಿ ಅವರ ಎಂಟ್ರಿ ಎಕ್ಸಿಟ್ಟು ತಗೊಂಡು ಎಲ್ಲ ಇದು ಮಾಡ್ತಿದ್ರು ಅಂದರೆ, ಆ ಬ್ರಾಹ್ಮಣ ಬಂದು ಕೂತ್ಕೊಂಡು ಸುಮಾರು ಒಂದು 20 ನಿಮಿಷ ಅವರು ತಮ್ಮ ಪಾತ್ರವನ್ನು ಪರಿಚಯ ಮಾಡ್ಕೊತಿದ್ರು. ಬ್ರಾಹ್ಮಣರು ಅಂದ್ರೆ ಹಾಗೆ ಕೆಲವರು ಬಟ್ಟ ಏನು ಬಟ್ಟ, ಮಹಾರಾಜರಿಗೆ ಕಿರೀಟ, ನಮ್ಮ ಜುಟ್ಟನ್ನು ಆಡಿಕೊಳ್ಳುವುದು ಅಲ್ಲ, ಮಹಾರಾಜನಿಗೆ ಕಿರೀಟ ಇದ್ದಾಗೆ ನಮಗೆ ಜುಟ್ಟಪ್ಪ. ಮತ್ತೆ ನಾವು ಬ್ರಾಹ್ಮಣರು ಭಾರಿ ಊಟ ಮಾಡುವುದಂತ, ಇವರಂತ ಮಣ್ಣು ತಿನ್ನೋದ. ಮತ್ತೆ ಹೀಗೆ ದಕ್ಷಿಣ 2 ಹೀಗೆ ಉಪ್ಪಿನಕಾಯಿ ಸೌಟ್ನಲ್ಲಿ ಹೀಗೆ ಹಾಕಿದಾಗೆ ಹೀಗೆಲ್ಲ ಇತ್ತು. ಮತ್ತೆ ಒಂದು ಸನ್ನಿವೇಶದಲ್ಲಿ ಅವರು ಒಬ್ಬ ಬ್ರಾಹ್ಮಣನ ಪಾತ್ರ, ಹೆಂಡತಿ ಇನ್ನು ಸಣ್ಣ ವಯಸ್ಸಿನವಳು, 2-3 ಮಕ್ಕಳು. ಅವರನ್ನು ಹೀಗೆ ಒಂದು ರಸ್ತಾ ದೃಶ್ಯದಲ್ಲಿ ಬಂದಾಗ ಅಲ್ಲಿ ಒಬ್ಬ ಬಂದು ಕೇಳ್ತಾನೆ, ಇವ್ರು ಯಾರು, ನಿಮ್ಮ ಮಗಳು ಅಂತಾರೆ. ಅದು ನನ್ನ ಕುಟುಂಬ. ಸಾಕಾಣಿಕೆ ಒಳ್ಳೇದುಂಟು. ಎಂತ ಸಾಕಾಣಿಕೆನೋ, ಎಂತ ಹಂದಿ ಸಾಕಾಣಿಕೆನಾ, ಅದು ನನ್ನ ಹೆಂಡತಿ. ಹಾಗೆ ನಾವು ಸಾಕಿದೀವಿ ಅಂದ್ರೆ ನೀವು ಹಂದಿ ಸಾಕೋದ, ಮಾತಿನಲ್ಲಿ ಜ್ಞಾನ ಇಟ್ಕೋ, ಗೊತ್ತಾಯ್ತಾ ಅಂತ. ಹೀಗೆ ಎಷ್ಟು ನ್ಯಾಚುರಲ್ ಆಗಿ ಸ್ವಾರಸ್ಯಕರವಾಗಿ ಪಾತ್ರ ಮಾಡ್ತಿದ್ರು. ಮತ್ತೆ ವೇಣು ಸುಂದರ ಆಚಾರ್ಯ ಅವ್ರದ್ದು ನಾನು ಮದುವೆ ಆದ ಪ್ರಾರಂಭದಲ್ಲಿ ಇಲ್ಲಿ ನಾರಾವಿಯಲ್ಲಿ ನೋಡಿದೆ, ಗುಣಸುಂದರಿ ಪಾಪಣ್ಣ ವಿಜಯ ಅಂತ. ಅದರಲ್ಲಿ ವೇಣೂರು ಸುಂದರ ಆಚಾರ್ಯ. ಅದರಲ್ಲಿ ಏನಾಗ್ತದೆ, ಆ ರಾಜ ಮಗಳಿಗೆ ಪಾಠ ಕಲಿಸ್ಬೇಕು, ಕೊನೆ ಮಗಳಿಗೆ ಅಂತ ಹೇಳಿ ಯಾರಾದರೂ ಅತ್ಯಂತ ಕುರೂಪಿಯಾದವನ್ನ ಕರ್ಕೊಂಡು ಬಾ, ಅವಳಿಗೆ ಇವ್ನು ಮದುವೆ ಮಾಡಿಕೊಟ್ಟು ಅಲ್ಲಿ ಗಂಡ ಶ್ರೇಷ್ಠನೋ ತಂದೆ ಶ್ರೇಷ್ಠನೋ ಅನ್ನೋ ಪ್ರಶ್ನೆ ಬರ್ತದೆ. ಅದು ಮೂಲತಃ ಕಿಂಗ್ ಲಿಯರ್ ನಾಟಕದ ಈ ಕನ್ನಡ ರೂಪಾಂತರ. ಅದು ಇದರಲ್ಲೂ ಮಾಡ್ತಾ ಇದ್ರು, ನಮ್ಮ ಮೈಸೂರು ಭಾಗದಲ್ಲಿ ಇಲ್ಲಿ
ಇಲ್ಲೂ ಕೂಡ ಯಕ್ಷಗಾನದಲ್ಲೂ ಮಾಡ್ತಾ ಇದ್ರು. ಅದು ಗುಣಸುಂದರಿ ಪಾಪಣ್ಣ ವಿಜಯ. ಅದರಲ್ಲಿ ಹೋಗಿ ಒಬ್ಬನನ್ನು ಕರ್ಕೊಂಡು ಬರ್ತಾನೆ. ಅವನು ಅಸಹ್ಯ ಅಷ್ಟಾವಂಕ, ಅವನನ್ನು ಮಹಾರಾಜರ ಹತ್ರ ಕರ್ಕೊಂಬಂದು ಭಾಳ ಹುಡುಕಿ ಕರ್ಕೊಂಬಂದಿದ್ದೀನಿ ನೋಡಿ, ಇವ್ರು ನಿಮ್ಮ ಮಗಳಿಗೆ ಸೂಕ್ತ ಅಂತಾನೆ. ಆಗ ಆ ರಾಜ ಅವನನ್ನು ಹತ್ತಿರಕ್ಕೆ ಕರೆದು ನಿಂದು ಏನು ಎತ್ತ ಅಂತ ಕೇಳುವಾಗ ಈ ಹಾಸ್ಯ ಪಾತ್ರದವನು ಅವನ ನಡುವೆ ಕೇಳ್ತಾನೆ, ಮಹಾರಾಜರೇ ಎಂತದ ನಿಮ್ಗೆ ಮೂಗುಂಟ? ಇದೇನಂತಾರ ಮೂಗಲ್ ಅಲ್ಲ, ಮೂಗಿದೆ, ಅದು ಕೆಲಸ ಮಾಡ್ತಾ ಉಂಟಾ ಅಂತ. ಯಾರಾದ್ರೂ ಈ ಮನುಷ್ಯನ ಹತ್ರ ಇಷ್ಟು ಹತ್ತಿರದಿಂದ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯವೇ ಮಹಾರಾಜರೇ ಅಂತ. ಹೀಗೆ ಆಯಾ ಪ್ರಸಂಗಕ್ಕೆ ತಕ್ಕಂತೆ ಹಾಸ್ಯವನ್ನು ಹುಟ್ಟಾಕೊಂಡು ಹೇಳುವಂಥದ್ದು ಇದೆಯಲ್ಲ, ಇಂಥದ್ದನ್ನು ನಾನು ಬಹಳ ಕಲ್ತಿರೋನು. ಮತ್ತು ನೋಡಿ ನನಗೆ ಬಹಳ, ಇವತ್ತು ನನಗೆ ವರ್ಲ್ಡಲ್ಲಿ ಗ್ರೇಟ್ ಅಂದರೆ ಚಾರ್ಲಿ ಚಾಪ್ಲಿನ್. ಇವತ್ತೂ ಕೂಡ ಎಂಥ ದುಃಖದ ಸನ್ನಿವೇಶಗಳನ್ನು ಕೂಡ ಹಾಸ್ಯದ ಮೂಲಕ ಆ ಮನುಷ್ಯ ಆ ಕಾಲದಲ್ಲೇ ಮಾಡ್ತಿದ್ದಾನೆ. ನಾನು ಇವತ್ತೂ ಯೂಟ್ಯೂಬಲ್ಲಿ ಅವನ ಪಾತ್ರಗಳು ನೋಡ್ತೇನೆ. ಅದ್ವಿತೀಯ, ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟುವಂಥ ಅಂಥ ನಟ ಬರೋಲ್ಲ. ಎಂತೆಂಥ ಸಬ್ಜೆಕ್ಟ್ ಸ್ವಾಮಿ. ಅವರ ಬೈಕ್ಸ್ಗಳು ಇರ್ಬೋದು, ದ ಕಿಡ್ ಇರ್ಬೋದು, ಅವರಿಂದಲೂ ಭಾಳ ಕಲಿತೆ ನಾನು. ಅವರಿಂದ ಮಿಜಾರಣ್ಣಪ್ಪ, ವೇಣೂರು ಸುಂದರಾಚಾರ್ಯ, ಪೆರೋಡಿ ನಾರಾಯಣ ಭಟ್, ಅಂಥ ವಯಸ್ಸಾದ ಕಾಲದಲ್ಲೂ ಅವ್ರ ಪಾತ್ರ ನೋಡಿದ್ದೀನಿ. ಏನು ಅದ್ಭುತವಾದ ನಟನೆ, ಡ್ಯಾನ್ಸು. ಅವ್ನು ಡ್ಯಾನ್ಸ್ ಮಾಡ್ತಿದ್ರೆ ಈ ಚಂಡೆಯವ್ರು ಮತ್ತೆ ಹೆಚ್ಚೆಚ್ಚು ಬಡಿಯೋದು. ಇವ್ರಿಗೆ ಸಾಕಾಗಿ ನಿಲ್ಸ, ನಾನು ನಿನ್ನ ಪ್ರಾಯದಲ್ಲಿ ನಾನು ಜಾಸ್ತಿ ಕುಣಿದವನು, ಈಗ ನೀನು ಬಡಿತೇನೆ ಸಾಯ್ಬೇಕಾ ಅಂಥವ್ರು. ಮತ್ತು ಇತ್ತೀಚಿನ ಅದ್ಭುತವಾದ ಕಲಾವಿದರು ನಾನು ನೋಡ್ತಾ ಇದ್ದೀನಿ. ಮತ್ತು ತುಂಬ ಜನ ಬೇಗ ಹೆಸರುಗಳು ನೆನಪು ಬರ್ತಾ ಇಲ್ಲ, ವಯೋಸಹಜವಾದಂಥ ಇದು ಅಂಥವ್ರಿಂದೆಲ್ಲವೂ ನಾವು ಕಲ್ತಿದ್ದೀನಿ. ಇದರಲ್ಲಿ ಯಕ್ಷ ತೆಲಿಕೆ ಅಂತ ಇತ್ತೀಚೆಗೆ ಒಂದು ಯಕ್ಷ ತೆಲಿಕೆ ಅಂತ, ಅದರಲ್ಲೂ ಕೂಡ ತುಂಬ ಅದ್ಭುತ ನಟರಿದ್ದಾರೆ. ಮತ್ತು ಈ ಹವ್ಯಾಸಿ ರಂಗಭೂಮಿ ಈ ದಕ್ಷಿಣ ಕನ್ನಡದಲ್ಲಿ ನಾನು ಯಾಕೆ ಖುಷಿ ಪಡ್ತೀನಿ ಭಟ್ರೆ, ಯಾವ ಸರ್ಕಾರಿ ಕೃಪಾಪೋಷಿತ ಕನ್ನಡ ಸಂಸ್ಕೃತಿ ಸರ್ಕಾರದ ಇದು ಯಾವುದೇ ಬಯಸದೆ ಎಂಥ ಅದ್ಭುತ ನಟರು ಪ್ರತಿದಿನ ದಕ್ಷಿಣ ಕನ್ನಡದಲ್ಲಿ 10 ರಿಂದ 15 ಕಡೆ ಅಮೋಘವಾದಂಥ ನಾಟಕಗಳಾಗ್ತವೆ. ನಾನು 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಎಲ್ಲೇ ನಾಟಕ ಆದರೂ ಹೋಗಿ ನೋಡ್ತೀನಿ. ಆ ಮಿಜಾರಣ್ಣಪ್ಪ, ಆ ಊರಿನ ಉಮೇಶ್ ಮಿಜಾರು, ವೇಣೂರು, ಮತ್ತು ಇವರು ಅಮಂಜೂರು, ಮತ್ತು ಕಾಪಿಕಾಡು, ಪಡಿಲ್ಲು, ಇಂಥವ್ರು ಎಲ್ಲರಿಂದಲೂ ನಾನು ಪ್ರಭಾವಿತನಾಗಿದ್ದೀನಿ. ಅದ್ಭುತ ನಟರು, ಇತ್ತೀಚಿನೂ ಭಾಳ ಒಳ್ಳೊಳ್ಳೆ ನಟರು ಬರ್ತಾ ಇದ್ದಾರೆ. ಮತ್ತು ಈ ಭಾಳ ಖುಷಿಯಾಗೋದು ಅಂದರೆ ಅವ್ರಿಗೆಲ್ಲವೂ ಆರ್ಥಿಕ ಭದ್ರತೆ ಇದೆ. ನನ್ನ ಕಾಲದಲ್ಲಿ ನಾನು ನಾಟಕ ಹೇಳಿದ್ನಲ್ಲ, 10-15 ವರ್ಷ ಬೇಕಾಯಿತು 10 ರೂಪಾಯಿ ನೋಡಲಿಕ್ಕೆ. ಈಗಾಗಲ್ಲ, ಅದು ಬದಲಾಗಿದೆ. ನನಗೆ ಆಶ್ಚರ್ಯ. ನಾನು ನನ್ನ ಕಡೆ ಹೇಳ್ತೇನೆ, ನೋಡ್ರಯ್ಯ ಬನ್ನಿ, ದಕ್ಷಿಣ ಕನ್ನಡದಲ್ಲಿ ಇವತ್ತು ಎಷ್ಟು ಕಡೆ ಇದೆ, ಅವ್ರು ಎಷ್ಟು ಆರ್ಥಿಕವಾಗಿ ಭದ್ರತೆಯಲ್ಲಿದ್ದಾರೆ. ಬೆಳಿಗ್ಗೆ ಬಾಂಬೆ ಮಾತುಂಗದಲ್ಲಿ ನಾಟಕ ಆಡಿ ಫ್ಲೈಟ್ನಲ್ಲಿ ಬಂದು ಸಂಜೆ ಮಂಗಳೂರು ಪುರಭವನದಲ್ಲಿ ನಾಟಕ ಆಡ್ತಾರೆ. ಫ್ಲೈಟಲ್ಲಿ ಓಡಾಡ್ತಾ ಇದ್ದಾನೆ ಇವತ್ತು ಕಲಾವಿದ. ಅಷ್ಟು ಪ್ರಮಾಣದ ಆದಾಯ ಮತ್ತೆ ಇದೆ. ಯಾಕೆ ಹಾಗಾದ್ರೆ ಸರ್ಕಾರನ ಏನ್ ನೆಚ್ಚಬೇಕು ಸ್ವಾಮಿ? ಜನಗಳಿಗೆ ನೀವು ಬೇಕಾದ್ದನ್ನು ಕೊಡಿ, ಹಾಗಂತೇಳಿ ನೀವು ಅವರಿಗೆ ಕ್ಯಾಬ್ರೆ ತೋರಿಸಿ ಅಂತ ಯಾರೋ ಪ್ರೇಕ್ಷಕ ಬಯಸಲ್ಲ. 2.5 ಗಂಟೆ ನಿಮ್ಮನ್ನ ಯೋಚನೆಗಚ್ಚಿ ಸಮಾಜದ ಡಾಕ್ಟ್ರಿಂದ ಹಿಡಿದು ಸಾಮಾನ್ಯ ಗ್ಯಾರೇಜಿನವರ ಪ್ರೇಕ್ಷಕನು ಕೂಡ ಬಂದು ನಾಟಕ ನೋಡಿ ಪ್ರೋತ್ಸಾಹಿಸಿ ಖುಷಿ ಪಡ್ತಾನೆ ಅಂದರೆ ಅದನ್ನು ನಾವು ಅಳವಡಿಸ್ಕೋಬೇಕು. ಖಂಡಿತವಾಗಿ. ನಾವು ಯಾವುದೋ ನಾನು ಇದು ಅಂತಲ್ಲ, ನಾನು ನೀನಾಸಂನು ಕುಣಿದವನು, ಓದೋನು, ರಂಗಾಯಣ ನೋಡಿದವನು. ಈಗ ನಾವು ಕೆಲವು ಸರ್ತಿ ನಾವು ಈಗ ಕಂಪನಿ ನಾಟಕಗಳನ್ನ ತಾವು ತುಂಬ ಆಡ್ಕೊಳ್ತೀವಿ. ಅವ್ರು ಸೊಂಟದ ಕೆಳಗಿನ ಮಾತಾಡ್ತಾರೆ, ಅದು ಇದು. ಪಾಪ ಅವ್ರಿಗೆ ಅನಿವಾರ್ಯ ಸ್ವಾಮಿ. ಅವ್ರು ಯಾವುದೇ ಸರ್ಕಾರದ ಪ್ರಾಯೋಜಕರಿರಲ್ಲ, ಸರ್ಕಾರ ಕನ್ನಡ ಸಂಸ್ಕೃತಿ ದುಡ್ಡು ಕೊಡಲ್ಲ. ಅವನಲ್ಲಿ ಆಗೋ ಕೌಂಟ್ರ್ ಟಿಕೆಟ್ ಮೇಲೆ ಅವನ ಜೀವನ ನಡಿಬೇಕು. ಈಗ ಬನಶಂಕರಿ ನೋಡಿ, ಬನಶಂಕರಿ ಜಾತಿ ನಾನು ಮೊನ್ನೆ ಕೇಳಿದೆ, ಅಲ್ಲಿ 4-5 ಕಂಪ್ನಿ ಬರ್ತವೆ. 1.5 ತಿಂಗಳು ನಡೆಯುತ್ತೆ. ಉತ್ತರ ಕರ್ನಾಟಕದ ಬಹಳ ದೊಡ್ಡ ಜಾತ್ರೆ 1.5 ತಿಂಗಳು ನಡೆಯುತ್ತೆ. ಮೊನ್ನೆ ಒಂದು ನಾಟಕ, ಇದು ಅವನ 2.5 ಕೋಟಿ ರೂಪಾಯಿ ಅಂತೆ ಕಲೆಕ್ಷನ್. ನೋಡಿ, ಈ ಕಾಲದಲ್ಲಿ 2025ನೇ ಇಸ್ವಿಲಿ ನಾಟಕಕ್ಕೆ ಜನ ಬರಲ್ಲ ಅಂತೀವಿ. ಹಾಗಾದ್ರೆ ಇದು ಏನಂತ ಹೇಳಿ ಅದೇ ಅಂತ ಆಯ್ತಲ್ಲ. ಇವತ್ತು ನೋಡಿ, ನಮ್ಮ ಕಂಪನಿ ನಾಟಕಗಳು ನಮ್ಮ ಕರ್ನಾಟಕಕ್ಕೆ ಬಂದಿದ್ದೆ ನನ್ನ ಅರಿವಿಗೆ ತಿಳಿದ ಹಾಗೆ. ಮಹಾರಾಷ್ಟ್ರದ ಪಕ್ಕದ ಜಿಲ್ಲೆಗಳಿಗೆ ಮರಾಠಿ ರಂಗಭೂಮಿ, ಫಾರ್ಸಿ ರಂಗಭೂಮಿ ನಾಟಕದ ಕಂಪನಿಗಳು ಬರ್ತಾ ಇದ್ವು. ಆ ಬಣ್ಣದ ಪರದೆ, ಹಾಡುಗಾರಿಕೆ, ಮೂಲತಃ ನಟನಾದವನು ಹಾಡುಗಾರಿಕೆ ಬರಲೇಬೇಕಾಗಿತ್ತು. ಅವನು ಮಾತ್ರ ನಾಟಕ ನಟ ಆಗ್ಲಿಕ್ಕೆ ಸಾಧ್ಯತೆ ಇತ್ತು. ಈಗ ತುಂಬ ಬದಲಾವಣೆ ಆಗಿದೆ. ಹಿನ್ನೆಲೆ ಸಂಗೀತ ಬಂದಿದೆ, ತುಂಬ ಬದಲಾವಣೆಗಳಾಗಿದೆ, ಭಾಳ ಸರಳವೂ ಆಗಿದೆ. ಮತ್ತು ಕೆಲವು ನಾಟಕ ಅನ್ನೋದು ಯಾಂತ್ರಿಕವಾಗಿಬಿಟ್ಟಿದೆ. ಇತ್ತೀಚೆಗೆ ಅಂತೂ ಕೆಲವರು ನಾಟಕ ನೋಡ್ತೀನಿ. ನಾವು ನಾಟಕ ನೋಡೋಕ್ಕೆ ಹೋಗಿ ನಾಟಕ ಮುಗಿದ್ಮೇಲೆ ನಾನು ನಾಟಕ ನೋಡಿದ್ನೋ ಅರ್ಧ ಸರ್ಕಸ್ ನೋಡಿದ್ನೋ ಅನ್ನಂಗೆ ಆಗ್ತದೆ. ಅಷ್ಟು ಸರ್ಕಸ್ ಬೇಕು ಮಕ್ಕಳ ನಾಟಕಕ್ಕೆ.
ಆವಾಗ ಅಲ್ಲಿ ಅಗತ್ಯತೆ ಇದೆ. ಆ ವಯಸ್ಸಿನ ಮಕ್ಕಳಿಗೆ ಆ ಥರದ್ದು ಇರಬೇಕು. ಅದನ್ನು ಎಲ್ಲದಕ್ಕೂ ಮತ್ತೆ ಅಳವಡಿಸ. ಪ್ರಾರ್ಥನಾ ಪ್ರಸಂಗಕ್ಕೆ ಸರಿ ಹೌದು. ಮತ್ತೆ ಈಗ ನ್ಯಾಚುರಲ್ ಆಗಿ ಬರಬೇಕು ಸಂಭಾಷಣೆ, ಕೃತಕವಾಗಬಾರ್ದು. ಒಂದು ನಾವು ಮೂಮೆಂಟ್ಸ್ ಆಗಲಿ ಇದಾಗಲಿ ಕೃತಕವಾಗಬಾರ್ದು, ಅಲ್ಲಿ ಅವಶ್ಯಕತೆ ಇರಬೇಕಂದ್ರೆ. ಮತ್ತೆ ಅದು ಬಹಳ ನಮ್ಮ ಜೀವನಕ್ಕೆ ಹತ್ತಿರವಾಗಿರ್ಬೇಕು. ಆ ಪಾತ್ರವಾಗಲಿ, ಅದರ ನಡವಳಿಕೆ ಆಗಲಿ, ಸಂಭಾಷಣೆ ಆಗಲಿ, ಅದರ ಕಾಸ್ಟ್ಯೂಮ್ ಆಗಲಿ. ಈಗ ಏನೇನೋ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಾರೆ ಭಟ್ರೆ, ಅದು ಎಷ್ಟರ ಮಟ್ಟಿಗೆ ಸಾಧ್ಯವೋ. ಈಗ ನಮಗೆ ಭೀಮ ಅಂದ್ರೆ ಅವ್ನ ವ್ಯಕ್ತಿತ್ವ ಬಂದರೆ ಸಾಕು, ಅವನು ಯಾರೋ ಇಂಥವನಿಗೆ ಭೀಮನ್ ಕೊಡೋದು, ಯಾವುದೋ ಅಷ್ಟಾವಂಕನಿಗೆ ಕೃಷ್ಣಂದು ಇದನ್ನು ರೂಪವನ್ನು. ಯಾಕೆಂದ್ರೆ ನಮ್ಮ ಪ್ರೇಕ್ಷಕರು ಮೊದಲೇ ಸಿದ್ಧರಾಗಿರ್ತಾರೆ. ಭೀಮ ಅಂದ್ರೆ ಹೀಗೆ ಇರ್ತಾನೆ ಅನ್ನೋ ಒಂದು ಕಲ್ಪನೆ. ಟಿವಿ ಧಾರಾವಾಹಿನಲ್ಲಿ ಮಹಾಭಾರತ ಬಂದಾಗ ಆ ಭೀಮನಿಗೆ ಮೀಸೆ ಇರಲಿಲ್ಲ. ಮೀಸೆ ಇಲ್ದ ಭೀಮನ್ನ ನಾವು ದಕ್ಷಿಣ ಭಾರತವ್ರು ಒಪ್ಪೋಕೆ ತಯಾರಿಲ್ಲ. ಅದೇ ಮೀಸೆ ಇರುವ ಕೃಷ್ಣನನ್ನು ಒಪ್ಪೋದಿಲ್ಲ. ಹಾಗೆ ಏನು ಅವ್ರು ಕೇಳೋದು, ನೀನು ಅದನ್ನ ಯಾಕೆ ನೋಡ್ತೀಯ, ಅವನ ವ್ಯಕ್ತಿತ್ವ ಮತ್ತೆ ಆ ಪಾತ್ರ ಅವನು ವ್ಯಕ್ತಪಡಿಸುವ ಭಾವನೆ ನೋಡು ಇರ್ಲಿ. ಆದ್ರೂ ಕೂಡ ಅದು ಸಾಮಾಜಿಕ ನಾಟಕ ಆಗ್ಬೋದು, ಹೋಲಿಕೆ ಇರಬೇಕಾಗುತ್ತೆ. ಏಕೆ ನಾವು ಮುಂಚೆನೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ, ಕೃಷ್ಣ ಅಂದ್ರೆ ಹೀಗೆ ಇರಬೇಕು, ಶ್ರೀರಾಮಚಂದ್ರ ಅಂದ್ರೆ ಹೀಗೆ ಇರಬೇಕು, ಆಂಜನೇಯ ನೀನ್ ಚಂದ ಮಾಡ್ಬಿಟ್ರೆ ಆಂಜನೇಯ ಅಂದ್ಮೇಲೆ ಆಂಜನೇಯನಾಗಿಯೇ ಇರ್ಬೇಕು ತಾನೆ. ಹಾಗಾಗಿ ಏನೋ ಹೇಳಲಿಕ್ಕೆ ಬರೋದಿಲ್ಲ. ಜನಗಳ ಅಭಿವೃದ್ಧಿ ನಿರ್ದೇಶಕರದು ಏನೇನು ಇರುತ್ತೋ ನಾನು ಅದ್ರ ಬಗ್ಗೆ ತೀರ್ಮಾನ ಹೇಳೋಕೆ ನಾನು ಯಾರು ಅಲ್ಲ. ಅನುಭವಗಳನ್ನು ಬೇಕಾದ್ರೆ ಅಷ್ಟಿಷ್ಟು ಹಂಚ್ಕೋಬಹುದೇ ಹೊರತು ಇದು ಹೀಗೆ ಇರಬೇಕು ಹಾಗೆ ಇರಬೇಕು. ನಾಟಕ ರಂಗಭೂಮಿಗೆ ಅವಕಾಶ ಅಂತೂ ಇದ್ದೇ ಇದೆ. ಹೌದೌದು ಇದೆ. ಮತ್ತೆ ಆರ್ಥಿಕ ಭದ್ರತೆ ಇದೆ. ಹಾಗಾಗಿ ನಾನೆಲ್ಲ ಸ್ಟ್ರಗಲ್ ಮಾಡಿದಾಗ ಇದು ಯಾವುದೂ ಇರಲಿಲ್ಲ ಸ್ವಾಮಿ. ಹಾಗಾಗಿ ನಾವು ಈ ಹುಚ್ಚಿನಿಂದಲೇ ಎಷ್ಟೋ ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ. ನೀವು ಹೇಳಿದಾಗೆ ಬಹಳ ಕಷ್ಟದ ಜೀವನ ಅನುಭವಿಸಿದ್ವಿ. ಅದೇ ಕರೆಕ್ಟನ್ನು ಹೊಚ್ಕೊಂಡು ಅಲ್ಲೇ ಮಲಗಿದ್ದೀವಿ. ರೈಲ್ವೆ ಸ್ಟೇಷನ್ ಬೆಂಚ್ ಮೇಲೆ ಮಲಗಿದ್ವಿ. ನಾಟಕ ಸಿನಿಮಾದ ಹುಚ್ಚು, ಉಪವಾಸ ಮಲಗಿದ ದಿವಸವೂ ಇರಬಹುದು. ರಾತ್ರಿ ರಾಜ, ಬೆಳಿಗ್ಗೆ 8 ಅಣಿ ಇಲ್ಲ ಕಾಫಿ ಕುಡಿ. ಯಾರೋ ಸ್ನೇಹಿತರು ಕುಡಿಸ್ಬೇಕು. ಬೆಳಿಗ್ಗೆ ರಾತ್ರಿ ಧಾನ್ಶೂರ್ ಕರ್ಣ, ಬೆಳಿಗ್ಗೆ ₹1 ಯಾರಿಗೂ ಕೊಡ್ಲಿಕ್ಕೆ ಇವನಿಗೆ ಇಲ್ಲ, ಅವನೇನು ಕೊಡ್ತಾನೆ ಸ್ವಾಮಿ. ಇಂಥ ಅನುಭವಗಳು ನಮಗಾಗಿದೆ. ಹೀಗೆ ಹವ್ಯಾಸಗಳನ್ನು ಮನುಷ್ಯ ಕಲ್ತು ಬಿಡ್ತಾನೆ. ಅದು ಸಹವಾಸಬಹುದು ಏನೋ. ಯಾಕೆಂದ್ರೆ ಈಗ ನೋಡಿ, ಮುಂಚೆ ಕಂಪ್ನಿ ಮಾಲೀಕರು 2-3 ಮದುವೆ ಆಗ್ತಿದ್ರು ಅಂತ ಅದು ಆಪಾದನೆ ಅಲ್ಲ, ಅನಿವಾರ್ಯ. ಒಂದು ಸಂಬಳ ಇಲ್ದಲೆ 2 ಹೆಣ್ಣು ಪಾತ್ರ ಸಿಗಬೇಕು. ಅವ್ರಿಗೆ ಮಕ್ಕಳಾದ್ರೆ ಮಕ್ಕಳ ಪಾತ್ರಕ್ಕೆ ಪುಕ್ಷಟ್ಟೆ ಕಲಾವಿದ್ರು ಸಿಕ್ಕಿದ್ರು. ಈಗ ಟಿಪ್ಪು ಪಾತ್ರ, ಅವ್ನು ಅಡ ಇಡ್ಬೇಕು ಅಂದ್ರೆ 2 ಮಕ್ಕಳು ಬೇಕು. ಇಲ್ಲಿ ಅವಾಕುಶ ಆಡ್ತೀನಿ 2 ಮಕ್ಕಳು ಬೇಕು. ಎಲ್ಲಿಂದ ತರೋದು, ಹೋದ್ ಕಡೆ ಆ ಮಕ್ಳಿಗೆ ನಮ್ಮದೇ ಪ್ರೊಡಕ್ಷನ್ ಆದ್ರೆ ಈ ಪ್ರೊಡಕ್ಷನ್ ಆಯ್ತು. ತಮಾಷೆ ಆದ್ರೂ ಇದನ್ನು ತಮಾಷೆ ಸ್ವಂತ ನೋಡ್ರೋನು. ಹಾಗಾಗಿ ನೋಡಿ, ಅವ್ಳು ಸಂಬಳ ಕೇಳಲ್ಲ, ಅವಳಿಗೂ ಒಂದು ಹೆಮ್ಮೆ, ನಾನು ಮಾಲೀಕರ ಹೆಂಡ್ತಿ ಅಂತ ಅಲ್ವಾ. ಹೀಗೆ ಇದೆಲ್ಲ ನಾನು ನೋಡ್ಕೊಂಡು ಬಂದೆ ಭಟ್ರೆ. ಇದು ನನ್ನ ಅಲ್ಪ ಅನುಭವ ಅಂತಲೇ ಹೇಳ್ತೀನಿ. ಏನು ದೊಡ್ಡ ವ್ಯಾಪಕವಾದ ನನ್ನ ಇತಿಮಿತಿ ಒಳಗೆ ನನ್ನ ಅರಿವಿಗೆ ಕಂಡಾಗೆ ನಾನು ಕಂಡಂಥ ರಂಗಭೂಮಿ ಸಾಹಿತ್ಯದ ಹುಚ್ಚಂತೂ ಇವತ್ತು ತುಂಬ ಇದೆ. ನಾನು ಪ್ರತಿದಿನ ಇಲ್ಲೂ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಈದು ಗ್ರಾಮದಲ್ಲಿ ನಾನು ಓದದೆ ನನಗೆ ನಿದ್ದೆನೇ ಬರೋಲ್ಲ. ಊಟ ಮಾಡದಿದ್ರು ಪರವಾಗಿಲ್ಲ, ಏನಾದ್ರು ಓದಬೇಕು, ಮತ್ತೇನಾದ್ರು ನೋಡಬೇಕು. ಸಾಹಿತ್ಯ ಮತ್ತು ರಂಗಭೂಮಿಗೆ ಬಹಳ ಹತ್ತಿರವಾದ ನಂಟು ಇದೆ. ಹೌದೌದು. ಅದನ್ನು ಯಾವ ಮತ್ತೊಂದು ನನಗೆ ಬಹಳ ಆಸೆ ಇತ್ತು ಯಕ್ಷಗಾನದಲ್ಲಿ ಪಾತ್ರ ಮಾಡಬೇಕು ಅಂತ. ಆದ್ರೆ ಅನಿವಾರ್ಯ, ನಾನಿರೋದು ಅಲ್ಲಿ ಮೂಡ್ಲಪಾಯ, ಅಲ್ಲಿ ದೊಡ್ಡ ಆಟ, ಇದು ಬೇರೆ. ಇದರಲ್ಲೇ 2 ಭಾಗ ಇದೆ, ತೆಂಕು ಮತ್ತೆ ಬಡಗು ಅಂತ. ಹಾಗಾಗಿ ನನಗೆ ಆಸೆ ಇದ್ರು ಅದು ನೆರವೇರೋಕೆ ಆಗ್ಲೇ 75. ಇದಕ್ಕೆ ನೃತ್ಯ ಕುಣಿತ ಗೊತ್ತಿರಬೇಕು. ಈಗ ನಂದು ಕುಣಿಯೋ ವಯಸ್ಸಲ್ಲ, ಕೂತ್ಕೊಳ್ಳೋ ವಯಸ್ಸು, ಮಲ್ಕೊಳ್ಳೋ ವಯಸ್ಸು. ಹಾಗಾಗಿ ಅಲ್ಲ, ತಕ್ಕ ಮಟ್ಟಿಗೆ ಅಷ್ಟೇ ಮಾಡ್ಕೊಂಡು ಪಾತ್ರ ಮಾಡಿರೋರು ನೋಡಿದ್ದೀನಿ. ಹೆಚ್ಚು ಕುಣಿತ ಬರೋ ಬರ್ತಿರ್ಲಿಲ್ಲ. ಭಾಗವತರು, ನಾನು ತುಂಬಾ ಇದನ್ನೆಲ್ಲ ನೋಡೋಣ. ಅವಕಾಶ ಆದ್ರೆ ನನ್ನ ವಯಸ್ಸಿಗೆ ತಕ್ಕಂಥದ್ದು ಏನಾದ್ರು ಸಿಕ್ಕಿದ್ರೆ ಇಲ್ಲಿ ಆಸಕ್ತಿ ಇದೆ. ಮಾತ್ರ ಏನು ಆಗದಿದ್ರು ಮಲ್ಕೊಂಡ್ರೆ ರೋಗಿ ಪಾತ್ರನೋ ಹಣದ ಪಾತ್ರ ಮಾಡೋವರೆಗೂ ತಯಾರಿ, ಸಂಭಾಷಣೆ ಬರದೇ ಹೋದ್ರೆ. ಹಾಗಂತ ಇಷ್ಟು ಅನುಭವಗಳನ್ನ ಈ ದಿನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ.